ಅದು ಎಡ್ಡು ಅಂದ್ಲಂದ್ರೆ ಜಡ್ ಬಂದೈತೆ ಅಂತಲೇ ತಿಳ್ಕೊಳ್ಳೋದು ಅಷ್ಟೆ. ಅವರು ಕೆಲಸ ಮಾಡಂದ್ರೆ ಬರ್ತೈತೆ ಅಷ್ಟ. ಇದು ಪ್ರಯತ್ನ ಬೇಕಲ್ಲ. ಇನ್ನೂ ಒಂದಿಷ್ಟು ಮಂದಿ ತಾಯಿಯಂದ್ರೆ ಹೇಳ್ತಿರ್ತಾರೆ, ಒಟ್ಟು ಅಡುಗೆ ಮನ್ಯಾಗ ಹೋದ್ರೆ ನನಗೆ ಕುತ್ತಿಗೆ ಹಿಡಿದು ಹೊರಗೆ ದಗ್ದಂಬ ಆಗ್ತೈತೆ. ಏನಾಗ್ತೈತೆ? ಅಡುಗೆ ಮನ್ಯಾಗ ಹೋದ್ರೆ ಕುತ್ತಿಗೆ ಹಿಡಿದು ಹೊರಗೆ ದಬ್ದಂಗೆ ಆಗ್ತೈತೆ. ಊಟ ಹೋಗ್ತೈತೆ. ಅಡುಗೆ ಮನ್ಯಾಗ ಹೋಗೋಕ್ಕಾದ್ರೆ ಒಲ್ಲೆ, ಊಟ ಮಾತ್ರ ಮಸ್ತ್ ಬೇಕು. ಹಿಂಗಾದ್ರೆ ಹೆಂಗೆ ಪ್ರಯತ್ನ ನಡೀತೈತೆ ಹೇಳಿ. ಮೇರಿ ಕೋಮ್ 2 ಮಕ್ಕಳ ತಾಯಿಯಾಗಿ ಬಾಕ್ಸಿಂಗ್ ಆಡಿ ಭಾರತಕ್ಕೊಂದು ಕಂಚಿನ ಪದಕ ತಂದು ಕೊಟ್ಟಲ್ಲ, ಇದು ಪ್ರಯತ್ನ ಪ್ರವೃತ್ತಿನ ಹೇಳೋದು. ಪ್ರಯತ್ನ ಬೇಕು ಮನುಷ್ಯಾಗ ಸ್ವಲ್ಪ. ಒಬ್ಬ ವ್ಯಕ್ತಿ ಹೇಳ್ತಿದ್ದ, ನಾ ದೂರದ ವ್ಯಕ್ತಿಗಳನ್ನು ಮಾತಾಡಿಸೋಕೆ ಪ್ರಯತ್ನ ಮಾಡ್ತೀನಿ ಅಂತ. ಅವನ ಸ್ನೇಹಿತರಂದ್ರು, ಹೆಂಗೆ ಸಾಧ್ಯ ಇತ್ತು ದೂರದ ವ್ಯಕ್ತಿಗಳು ಮಾತಾಡಕ? ನಿನ್ನ ಕಡೆಯಿಂದ ಇದು ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಆ ವ್ಯಕ್ತಿ ಒಂದು ದಿವಸ ಫೋನ್ ಕಂಡು ಹಿಡ್ದಿದ್ದ. ಗ್ರಹಾಂ ಬೆಲ್ ಅವನ ಹೆಸರು. ಗ್ರಹಾಂ ಬೆಲ್ ನಿಮಗೆ ಗೊತ್ತೈತೋ ಎಲ್ಲಿದು? ಗ್ರಹಾಂ ಬೆಲ್ ಫೋನ್ ಕಂಡು ಹಿಡ್ದ. ಈಗ ನೀವು ಹೆಲೋ ಹೆಲೋ ಅಂತ ಕರಿತಿರಲ್ಲ, ಏನು ಹೆಲೋ ಅಂದ್ರೆ ಅವ ಫಸ್ಟ್ ಫೋನ್ ಕಂಡು ಹಿಡಿದ ತಕ್ಷಣ ಮೊಟ್ಟ ಮೊದಲು ಫೋನ್ ಮಾಡಿದ್ದ ಅವನ ಗರ್ಲ್ ಫ್ರೆಂಡ್ ಪ್ರಿಯತಮೆ ಇದ್ಲಲ್ಲ, ಆಕೆ ಹೆಸರು ಮಾರ್ಗರೈಟ್ ಹೆಲೋ. ಆಕೆಗೆ ಹೆಲೋ ಅಂದ ಜಗತ್ತೆಲ್ಲ ಹೆಲೋ ಹೆಲೋ ಅನ್ನಕತ್ತೈತಿ ಈಗಷ್ಟೆ. ಅಂದ್ರೆ ಸುಮ್ಮನೆ ಒಂದು ಫೋನ್ ಕಂಡು ಹಿಡಿದು ಪ್ರಿಯತಮೆಯ ಹೆಸರು ಜಗತ್ತು ಪ್ರಸಿದ್ಧ ಮಾಡೋದಾತ. ಅಂದ್ರೆ ಒಂದಿಷ್ಟು ಪ್ರಯತ್ನ ಬೇಕು ಮನುಷ್ಯಾಗ. ಈ ಜಮಖಂಡಿ ಹತ್ರ ಆ ಕಡೆ ಒಂದು ಚಿಕ್ಕ ಪಡಸಲಿಗೆ ಅಂತ ಒಂದು ಊರಿದೆ. ಚಿಕ್ಕ ಪಡಸಲಿಗೆ ರೈತರಿಗೆ ಗೊತ್ತಿರಬೇಕಿದು. ಅದು ಕೃಷ್ಣಾ ನದಿಯ ದಂಡೆ ಚಿಕ್ಕ ಪಡಸಲಿಗೆ ಊರ. ಅಲ್ಲಿ ಈ ಕೃಷ್ಣಾ ನದಿ ಹರಿದು ಬರ್ತಿತ್ತು. ಅವ್ರು ನೀರು ನಿಲ್ಲಿಸ್ಕೊಂಡು ಬೆಳಿಗೆಲ್ಲ ನೀರು ಬೇಕಾಗ್ತಿತ್ತಲ್ಲ, ಒಂದು ಉಸುಕಿನ ಚೀಲ ಕಟ್ತಿದ್ರು, ನೀರು ನಿಂದ್ರಿಸ್ಕೊಂತಿದ್ರು. ಮತ್ತೆ ಪ್ರವಾಹ ಬಂದ್ರೆ ಉಸುಕಿನ ಚೀಲ ಹರಿದು ಹೋಗ್ತಿತ್ತು. ವರ್ಷ ಇದಕ್ಕೆ ದುಡ್ಡು ಹಾಕೋದು ಎಲ್ಲ ರೈತರು ಮಾಡಿ ಸಾಕಾಗಿಬಿಡ್ತು. ಸುಮಾರು ಒಂದು 20-21 ಹಳ್ಳಿ, 1400-1500 ಕುಟುಂಬಗಳ ರೈತರು. ಒಂದು ದಿವಸ ಸುಮ್ಮನೆ ರೈತರೆಲ್ಲ ಕೂಡಿ ಮೀಟಿಂಗ್ ಮಾಡಿ, ನಾವ್ಯಾಕೆ ಡ್ಯಾಮ್ ಕಟ್ಟಬಾರ್ದು ಅಂತ. ಸರ್ಕಾರ ಎಲ್ಲ ನಾ ಹೇಳೋದು, ರೈತರು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಯಾವ ಸರ್ಕಾರದ ಸಹಾಯ ಇಲ್ಲದೆ 21-25 ಹಳ್ಳಿಯ ರೈತರು ಕೂಡಿ ಮನಿ ಪಂಪ್ ಸೆಟ್ಟಿಗೆ ಪಟ್ಟಿ ಹಾಕಿ ಒಂದು ಬ್ಯಾರೇಜ್ ಕಟ್ಟಿದ್ರು. 1/2 ಕಿಲೋಮೀಟರ್ ಕಟ್ಟಿ 1 ವರ್ಷದೊಳಗೆ ಮುಡುಗಿಸಿದ್ರು. ಭಾರತದ ಇತಿಹಾಸದಲ್ಲಿ ಬಹುಶಃ ರೈತರೇ ಕಟ್ಟಿದ ಮೊದಲ ಡ್ಯಾಮ್ ಅಂದ್ರೆ ಕರ್ನಾಟಕದ ಚಿಕ್ಕಪಡಸಲಿ. ನಮ್ಮ ಮನೆ ಮುಂದೆ ಒಂದು ಸಣ್ಣದೊಂದು ಗಟಾರ ಏನಾರ ಹೆಚ್ಚು ಕಡಿಮೆ ಆಗಿದ್ರೆ ಮುನ್ಸಿಪಾಲಿಟಿಯವರು ಮಾಡ್ಬೇಕು. ನಾವು ಒಂದು ಕಸ ಬಿದ್ದರೆ ತೆಗೆಯೋದಿಲ್ಲ. ಅಂದ್ರೆ ಪ್ರಯತ್ನದಿಂದ ಮನುಷ್ಯ ಎಷ್ಟು ದೊಡ್ಡವನಾಗ್ತಾನೆ. ಪ್ರಯತ್ನ ಪ್ರವೃತ್ತಿ ಬೇಕು ಮನುಷ್ಯನಿಗೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ಮುರ್ಷಿದಾಬಾದ್ ಅಂತ ಒಂದು ಊರು. ಅಲ್ಲಿ ಒಂದು ಹುಡುಗ ಬಾಬರ್ ಅಲಿ, ಅವನ ಹೆಸರು ಬಾಬರ್ ಅಲಿ. ಅವನು 9ನೇ ವರ್ಷ ಇದ್ದಾಗ ಅವ್ರೂರಾಗ ಸಾಲಿರಲಿಲ್ಲ. ಅವ 10 ಕಿಲೋಮೀಟರ್ ರಿಕ್ಷಾ ತೊಗೊಂಡು ಹೋಗ್ತಿದ್ದ, ಮತ್ತೆ 2 ಕಿಲೋಮೀಟರ್ ನಡೀತಿದ್ದ. ಹೋಗಿ ಮಧ್ಯಾಹ್ನ ಬರ್ತಿದ್ದ. ಬಂದ ತಕ್ಷಣ ಅವನಿಗೆ ಅನ್ನಿಸ್ತಿತ್ತು, ನಮ್ಮ ಅಪ್ಪ ಏನೋ ಸ್ವಲ್ಪ ಅನುಕೂಲಸ್ತದಾನ, ನಾವು ಸಾಲಿಗೆ ಹೊಂಟ್ವಿ, ನಮ್ಮ ಊರನ ಮಕ್ಕಳು ಯಾವ ಸಾಲಿಗೆ ಕಲಿವಲ್ಲೋಲ್ಲ ಅಂತ ತಿಳ್ಕೊಂಡು ಒಂದು 8-9 ಮಕ್ಕಳಿಗೆ ಸಾಲಿಗೆ ಹೋಗಿ ಬಂದ ಮೇಲೆ ಸಾಲಿ ಕಲಿಸ್ತಿದ್ದವ ಬಾಬರ್ ಅಲಿ. ಅವ್ರ ಹಿತ್ತಲದೊಳಗನ ಒಂದು ಚಪ್ರ ಇತ್ತು. ಆ ಚಪ್ರದೊಳಗನ ಆ ಓಣಿ 8-9 ಮಕ್ಕಳಿಗೆ ಕೂಡಿಸ್ಕೊಂಡು ಟ್ಯೂಷನ್ ಶುರು ಮಾಡ್ತಿದ್ದ. ಅದು ಹಂಗೆ ಮಕ್ಕಳು ಬರ್ಕೊಂತ ಬಹಳ ಅದು 100-200 ಮಕ್ಕಳದು. ಮತ್ತು ಇವನು ಕೈಯಾಗ ಕಲ್ತವ್ರು ಮತ್ತೆ ಬಂದು ಅವ್ರ ಸಾಲಿಗೆ ಹೋಗಿ ಬಂದು ಟ್ಯೂಷನ್ ಹೇಳಕತ್ತರು. ಎಷ್ಟು ಬಹಳ ಮಕ್ಕಳದು. ಒಂದು ದಿವಸ ಅಮರ್ತ್ಯ ಸೇನ್, ನಿಮಗೆ ಗೊತ್ತಿರಬೇಕು, ನೊಬೆಲ್ ಪ್ರಶಸ್ತಿ ತಗೊಂಡವ್ರು ಅಮರ್ತ್ಯ ಸೇನ್, ಅವರು ಶಾಂತಿನಿಕೇತನಕ್ಕೆ ಇವನಿಗೆ ಕರೆಸಿದ್ರು. ನಿನ್ನ ಸ್ಕೂಲ್ ಕಟ್ಟಿಯಲ್ಲ, 9 ವರ್ಷದ ಹುಡುಗೊಂದು ಸಾಲಿ ಕಟ್ಟ್ಯಾನಂದ್ರೆ ಅದ್ರ ಬಗ್ಗೆ ಹೇಳಿ 2 ಮಾತು ಅಂತ. ಅದಕ್ಕೆ ಆನಂದ ಶಿಕ್ಷಣ ನಿಕೇತನ ಅಂತ ಹೆಸರಿಟ್ಟ ಬಾಬರ್ ಅಲಿ.
ಅವನ ಹೆಸರು ಬಾಬರಲ್ಲಿ. ಅವ ಅಂತ ನಾನು ವಿವೇಕಾನಂದರಿಂದ ಸ್ಫೂರ್ತಿ ಪಡೆದೆ. ಆನಂದ ಶಿಕ್ಷಣ ನಿಕೇತನ ಅಂತ ಹೆಸರಿಟ್ಟ. ಅಮರ್ತ್ಯ ಸೇನ ಅವನಿಗೆ ಶಾಂತಿ ನಿಕೇತನದಲ್ಲಿ ಕರೆದು ಮಾತನಾಡಿಸಿದ. ಮುಂದೆ CNN IBN ಅವರು ಅವನಿಗೆ ರಿಯಲ್ ಹೀರೋ ಪ್ರಶಸ್ತಿ ಕೊಟ್ಟರು. 10 ಲಕ್ಷ ಬಹುಮಾನ ಕೊಟ್ಟರ ಹುಡುಗ ತಮ್ಮ ಮನೆಗೆ ತಗೊಂಡು ಹೋಗಲಿಲ್ಲ. ತಾನು ಮಾಡುವ ಸಾಲಿಗೆ ಒಂದಿಷ್ಟು ಜಾಗ ಖರೀದಿ ಮಾಡಿತು. ಮುಂದೊಂದು ದಿವಸ ಸಾಲಿ ಕಟ್ಟಿತು. BBC ಅವರು ಸರ್ವೆ ಮಾಡಿದಾಗ ಯಾವ ಸುಮಾರು 8 ಮಕ್ಕಳಿದ್ರು, ಆ 8 ಮಕ್ಕಳು ಓದಿ ಪಾಸಾಗಿ ಮತ್ತೆ ಅದ ಶಾಲೆಯೊಳಗೆ ಟೀಚರ್ ಆಗಿ ಬಂದಿದ್ರು. ಇವ ಅದಕ್ಕೆ ಹೆಡ್ ಮಾಸ್ಟರ್ ಆಗಿದ್ದ. 800 ಮಕ್ಕಳು ಓದಕತ್ತಾರ. BBC ಅವ್ರ ಸರ್ವೇದೊಳಗೆ ಗೊತ್ತಾಗಿದ್ದು ಅಂದ್ರೆ ಬಾಬರಲ್ಲಿ ವಿಶ್ವದ ಅತ್ಯಂತ ಯಂಗೆಸ್ಟ್ ಹೆಡ್ ಮಾಸ್ಟರ್ ಆಫ್ ದಿ ವರ್ಲ್ಡ್ ಅಂತ BBC ಅವನಿಗೆ ಗೌರವ ಕೊಟ್ಟಿತ್ತು. ಯಾವ ಊರಾಗ ಸಾಲಿರಲಿಲ್ಲ ಆ ಊರಾಗ ಹುಡುಗ ಸಾಲಿ ಕಟ್ಟಿ ಇವತ್ತು PUC ಫಸ್ಟ್ ಇಯರ್ಗೆ ರಿಫ್ಲೆಕ್ಷನ್ಸ್ ಅಂತ ಟೆಕ್ಸ್ಟ್ ಬುಕ್ ಐತೆ, ಅದರೊಳಗೆ ಅವನು ಪಾಠ ಆಗೈತಿ. ಯಾವ ಊರಾಗ ಸಾಲಿ ಇರಲಿಲ್ಲ ಅಂಥ ಮಗ ಒಂದು ಸಾಲಿ ಕಟ್ಟಿ ಸಾಲಿ ಕಲಿಯವರಿಗೆ ಸಿಲೆಬಸ್ನೊಳಗೆ ಬರ್ತಾನಂದ್ರೆ ಇದು ಪ್ರಯತ್ನ ಪ್ರವೃತ್ತಿ ಅಲ್ಲೇ. ಇದು ಗೊತ್ತಿರಬೇಕು ನಮಗಷ್ಟೆ. ಅಂದ್ರೆ ಸಂಪತ್ತು ಗಳಿಸುವುದಷ್ಟೇ ಸಾಧನೆಯಲ್ಲ, ಸಾಧನೆ ಸಂಪತ್ತು. ಪರಿಶ್ರಮ ಬೇಕು ಮನುಷ್ಯನಿಗೆ. ನಮಗೆ ಸಂಪತ್ತು ಮಾಡುವುದೇ ಒಂದು ಸಾಧನೆ ಆಗೈತಿ. ಒಂದು ಬಸ್ ನದಿಗೆ ಬಿದ್ದಿತ್ತಂತ. ಒಂದು ಬಸ್ ನದಿಗೆ ಬಿದ್ದಾಗ ಎಲ್ಲರೂ ನಮ್ಮನ್ನು ಜೋಪಾನ ಮಾಡ್ರಿ ಕರ್ಕೋರಿ ಉಳಿಸ್ಕೋರಿ ಅಂತ ಎಲ್ಲರೂ ಕೈ ಮಾಡಿ ಕರೀತಿದ್ರು. ಒಬ್ಬ ಕಂಡಕ್ಟರ್ ಎಲ್ಲದನ್ರಿ ಅಂತ ಹುಡುಕ್ತಿದ್ದ. ಒಬ್ಬ ಅಲ್ಲೋ ಎಲ್ಲರೂ ಮುಳುಗಕತ್ತಾರ, ನೀ ಕಂಡಕ್ಟರ್ನ ಹುಡುಕಕತ್ತಿಲ್ಲ. ಅದಕ್ಕೆ ಇಲ್ರಿ ಟಿಕೆಟ್ನಿಂದ 5 ರೂಪಾಯಿ ಬರೆದು ಕೊಟ್ಟನವ ಅಂತ ತಾನ ಮ್ಯಾಲ ಹೊಂಟಾನ. 5 ರೂಪಾಯಿ ತೊಗೊಂಡು ಏನು ಉಳಿತಾನೆ? ಎಲ್ಲರೂ ಮುಳುಗಕತ್ತಾರ, ತಾನು ಮುಳುಗಕತ್ತಾನ. 5 ರೂಪಾಯಿ ಸಲುವಾಗಿ ಹುಡುಕಕತ್ತಾನ ಕಂಡಕ್ಟರ್. ಅಂದ್ರೆ ಹೋಗಾಗೂ ಸಹಿತ ನಮಗೆ ಸಂಪತ್ತೇ ಸಾಧನೆಯಾತೆ ಹೊರತು ಸಾಧನೆ ಸಂಪತ್ತಾಗಲಿಲ್ಲ. ಪರಿಶ್ರಮ ಇದು ಪ್ರಯತ್ನ ಪ್ರವೃತ್ತಿ ಮನುಷ್ಯನಿಗೆ ಬೇಕು. ಅಲ್ಲ, ಯಾರಿಗೆ ಇಚ್ಛೆ ಇಲ್ಲ ಹೇಳಿ? ಎಲ್ಲರಿಗೆ ಪರಿಶ್ರಮ ಪಡಬೇಕಂತೀವಿ, ಎಲ್ಲರೂ ಪರಿಶ್ರಮ ಪಡ್ತೀವಿ. ಯಾವ ಮಕ್ಕಳಿಗೆ ನಾ ಶಾಲ್ಯಾಗ ಫೇಲ್ ಆಗಬೇಕಂತ ಇಚ್ಛೆ ಇದೆ ಹೇಳಿ? ಯಾವ ವ್ಯಾಪಾರಸ್ಥನಿಗೆ ತಾನು ಅಂಗಡಿಯಲ್ಲಿ ಲಾಸ್ ಆಗಬೇಕಂತ ಇಚ್ಛೆ ಇದೆ ಹೇಳಿ? ಎಲ್ಲರಿಗೂ ಇಚ್ಛೆ ಇದೆ. ಆದರೂ ಸಹಿತ ನಾವು ಅನ್ಕೊಂಡಂಗೆ ನಡೆಯುವಲ್ದಲ್ಲ. ಯಾಕಿದು? ಏನು ಕಾರಣ ಇರ್ಬೋದು? ದೋಷ ಎಲ್ಲಿದೆ ಇದು? ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಫಸ್ಟ್ ಬರಬೇಕಂತೈತಿ. ಎಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಓದೋ ಮಕ್ಕಳಿಗೆ ನಮಗೆ ಯಾಕೆ ಪಾಸ್ ಆಗಬಾರ್ದಂತೈತೆ ಏನು ಮಕ್ಕಳಿಗೆ ಏನಾದರೂ? ಮತ್ತು ಯಾಕೆ ಫೇಲ್ ಆಗ್ತಾವೆ ಮಕ್ಕಳು? ಎಲ್ಲರಿಗೆ ಇಚ್ಛೆ ಇದೆ, ಆಗುವಲ್ದಲ್ಲ. ಸಮಸ್ಯೆ ಎಲ್ಲೈತಿ? ಸಮಸ್ಯೆ ಎಲ್ಲೈತಿ ಅಂದರೆ ಸಮಸ್ಯೆ ಹೊರಗಿಲ್ಲ, ಸಮಸ್ಯೆ ನಮ್ಮೊಳಗ ಐತಿ. ಅದು ಏನು ಅಂದ್ರೆ ನಮ್ಮೆಲ್ಲರಲ್ಲಿ ಪ್ರಯತ್ನ ಮಾಡಿದರೆ ಸಾಧಿಸುತ್ತೇವೆ ಎನ್ನುವ ಅತ್ಯಂತ ಉತ್ಕಟ ಇಚ್ಛೆ ಇದ್ದರೂ ಒಳಗೊಂದು ಚಂಚಲವಾದ ಮನಸ್ಸೈತೆಲ್ಲ, ಅದು ಮಾಡಿಸ್ಕೊಡುವಲ್ದಷ್ಟೇ. ಆ ದೋಷದಿಂದ ಸಾಧಿಸ್ಲಿಕ್ಕಾಗುವಲ್ದು. ಇದಕ್ಕೆ ವಿಕ್ಷಿಪ್ತ ದೋಷ ಅಂತ ಕರೀತಾರೆ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ಮನ್ನೆ ವಾಯೋರಿವದು ತಸ್ಯಾಹಂ ನಿಗ್ರಹಂ ಮನ್ನೆ ವಾಯೋರಿವ ದುಷ್ಕರಂ. ಏನು ಕಷ್ಟ ಐತಿ ಅಂದ್ರೆ ಈ ಗಾಳಿಯನ್ನು ಕಟ್ಟಿ ಹಿಡಿಬೋದು, ಅದ್ರ ಮನಸ್ಸು ನಿಲ್ಲಿಸುವುದು ಎಷ್ಟು ಕಷ್ಟ ಐತಪ್ಪ. ಇದು ಎಷ್ಟು ಚಂಚಲ ಐತಿ ಅಂದ್ರೆ ಏನು ಬೆಳಿಗ್ಗೆ ನಸಿಕ್ನಾಗ 5ಕ್ಕೆ ಅಲಾರಾಮ್ ಇಟ್ಟಿರ್ತೈತಿ, ಎದ್ದು ಓದೇ ಬಿಡ್ಬೇಕಂತ, ಮತ್ತು ಇಲ್ಲ ಇನ್ನೊಂದು 5 ನಿಮಿಷ ಮಕ್ಕೋಬೇಕಂತ ಮಕ್ಕೊಂಡಿದ್ದು ಹೊಳ್ಳಿ ಎದ್ದಿದ್ದು 8 ಆದಾಗ ಅದು ಅಲಾರಾಮ್ ಇಡಿಸಿದ್ದು ಅದೇ ಮನಸ್ಸು, ಹೊಳ್ಳಿ ಮಲ್ಕೊಳಕ್ಕೆ ಹೇಳಿದ್ದು ಅದೇ ಮನಸ್ಸು. ಏನು ಒಮ್ಮೆ ಸಂಸಾರ ಸಾಕಪ್ಪ ಅಂತ ಮಟಕ್ಕ ಬಂತು. ಯಾಕೋ ಬಂದೆಲ್ಲ, ಏನಿಲ್ಲಪ್ಪ ಸಂಸಾರದಾಗ ಸಾಕಾಗಿ ಹೋಗೈತೆ ಅದು. ಮತ್ತು ಸಾಯಂಕಾಲ ಆತು, ಬರ್ತೀನಪ್ಪ ಅಂದ. ಗುರುಗಳು ಕೇಳಿದ್ರೆ ಯಾಕೋ ಎಲ್ಲಿಗೆ ಹೊಂಟೆ? ಇಲ್ಲ, ಮನೆ ಮುಂದಿನ ಮಗಳು ಒಬ್ಬಕ್ಕನೇ ಆಗ್ತಾಳೆ. ಮತ್ತು ಸಂಸಾರ ಸಾಕಂತನ ಬಂದಿದ್ದ, ಮತ್ತು ಬಂತ್ಯಾಕ ಮತ್ತು ಹೊಂಟ್ಯಾಕ? ಅಂದ್ರೆ ಈ ಮನಸ್ಸಿನ ಗುಣಧರ್ಮ ಇದು ಹೇಳೋದು ನಾನು. ಒಮ್ಮೆ ಪುಸ್ತಕ ಹಿಡಿಬೇಕಂತ ತೊಗೊಂಡು ಓದಕತ್ತೈತಿ,
ಒಂದು ಕ್ಷಣದಾಗ ಮತ್ತೆ ಒಂದು 5 ನಿಮಿಷ ಮೊಬೈಲ್ ನೋಡಿ ಮತ್ತೆ ಓದೋಣ ಅಂತ ಮತ್ತೆ ಮೊಬೈಲ್ ಹಿಡ್ದೈತೆ. ಇದು ಮನಸ್ಸಿನ ಚಾಂಚಲ್ಯ ಗುಣ. ಇದು ಏನು ಗುರುಗಳ ಹತ್ರ ಬಂದೈತಿ, ಬಂದು ನಮಸ್ಕಾರ ಮಾಡಿ ಇವತ್ತಿನಿಂದ ಓಸಿ ಆಡೋದ ಬಿಟ್ಟು ಬಿಡ್ಬೇಕಂತ. ಬಂದು ನಮಸ್ಕಾರ ಮಾಡೈತಿ, ನಮಸ್ಕಾರ ಮಾಡಿದ ತಕ್ಷಣ ಗುರುಗಳು ಒಂದಿಷ್ಟು ಆಶೀರ್ವಾದ ಕಲಸಕ್ರಿ ಕೊಟ್ಟರಲ್ಲ, ಕೊಟ್ಟ ತಕ್ಷಣ ಅನ್ನಿಸ್ತು, ಅಲ್ಲ ನಮಸ್ಕಾರ ಮಾಡೀನಿ, ಗುರುಗಳೇನು ಕಲಸಕ್ರಿ ಕೊಟ್ಟಾರ, ಕೊನೆ ಪ್ರಯೋಗ ಅದನ್ನು ಎಣಿಸ್ಯಾರ ನಂಬರ್ ಹಚ್ಚನ್, ಇದರ ಹತ್ತದ್ರ ಹತ್ತಿಲ್ಲ ನೋಡು. ಅಂದ್ರೆ ಅಜ್ಜಾರು ಕೊಟ್ಟು ಕಲಸಕ್ರಿನೂ ಎಣಿಸಿ ನಂಬರ್ ಹಚ್ಚು ಭಕ್ತರು ಅದಾರ. ಅವ್ರ ತಪ್ಪಲ್ಲ, ಅದು ಒಳಗೈತೆ, ಹಂಗೆ ಮಾಡಿಸ್ತೈತೆ ಅಷ್ಟ. ಹಿಂಗಾದ್ರೆ ಇನ್ನು ಮೇಲೆ ಗುರುಗಳು ಕಲಸಕ್ರಿ ಕೊಡೋದ ಬಂದು ಮಾಡ್ತಾರೆ ಅವ್ರು. ಅಂದ್ರೆ ಮನಸ್ಸಿನ ಚಾಂಚಲ್ಯ ಸ್ವಭಾವ ಇದು ಹೇಳೋದು ನಾನು. ಅಂದ್ರೆ ಒಮ್ಮೆ ಹಂಗೆ ಮಾಡಿಸ್ತೈತಿ, ಒಮ್ಮೆ ಹಿಂಗೆ ಮಾಡಿಸ್ತೈತಿ. ಒಮ್ಮೆ ಮನೆ ಹಿಡ್ಕೊಂಡು ಅತ್ತಿ ಮಾವ ಮೈದನ ನಾದಿನಿ ಎಲ್ಲರನ್ನ ಹಿಡ್ಕೊಂಡು ಕಟ್ಕೊಂಡು ಬಡ್ದಾಡ್ಬೇಕು ಅನ್ನಿಸ್ತೈತಿ. ಒಮ್ಮೆ ಒಟ್ಟು ಗಂಡನ ಕರ್ಕೊಂಡು ಬೇರೆ ಆಗ್ಬೇಕು ಅನ್ನಿಸ್ತೈತಿ ಅಷ್ಟು. ಒಮ್ಮೆ ಅದ ಹೇಳೋದು, ಒಮ್ಮೆ ಈಗ ನೀ ಬೇರೆ ಆಗ ಮಟ್ಟ ನಮ್ಮ ಮನೆಗೆ ಬರೋದಿಲ್ಲ ಅಂತ ಹೇಳೋದು ಇದ್ದಾವ. ಅಂದ್ರೆ ಮನಸ್ಸಿನ ವಿಕ್ಷಿಪ್ತ ಪ್ರವೃತ್ತಿ ಇದು, ಚಂಚಲ ಸ್ವಭಾವ ಇದು ಮನಸ್ಸಿಂದ. ಇದನ್ನು ಕಟ್ಟಿ ಹಾಕುವುದು ಬಹಳ ಕಷ್ಟ ಐತಿ. ಇದಕ್ಕೆ ವಿಕ್ಷಿಪ್ತ ಪ್ರವೃತ್ತಿ ಅಂತ ಕರೀತಾರೆ. ಇದಕ್ಕೆ ವಿಕ್ಷಿಪ್ತ ಪ್ರವೃತ್ತಿ ಅಂದ್ರೆ ವಿವಿಧಂ ಕ್ಷಿಪ್ಯತಿ ವಿಕ್ಷಿಪ್ತ. ಅಂದ್ರೆ ಎಲ್ಲಿ ಬೀಳ್ತೈತಿ ಗೊತ್ತಿಲ್ಲದೆ, ಯಾಕಡೆ ಒಂದು ರೂಪ ಕಂಡಿತು ಅಲ್ಲಿ ಹೋಗಿ ಬೀಳ್ತೈತಿ, ಒಂದು ಶಬ್ದ ಕೇಳ್ತು ಅಲ್ಲಿ ಹೋಗಿ ಬೀಳ್ತೈತಿ, ಒಂದೇನೋ ಸ್ಪರ್ಶ ಕಂಡಿತು ಅಲ್ಲಿ ಹೋಗಿ ಬೀಳ್ತೈತಿ, ಇಲ್ಲೇ ಬೀಳ್ತೈತಿ ಅಂತ ಇಲ್ಲ ಈ ಮನಸ್ಸಿನದು. ಎಲ್ಲಿ ಹೋಗಿ ಬೀಳ್ತೈತಿ ಅಂತ ಗೊತ್ತಿಲ್ಲ, ಎಲ್ಲಿ ಕಾಣ್ತೈತಿ ಕೇಳ್ತೈತಿ ರುಚಿಸ್ತೈತಿ ಅಲ್ಲಿ ಹೋಗಿ ಬೀಳ್ತೈತಿ ಅಷ್ಟೇ. ವಿಪರೀತಂ ಕ್ಷಿಪ್ಯತೀತಿ ವಿಕ್ಷಿಪ್ತ ಅಂದ್ರೆ ಒಮ್ಮೆ ವಿಪರೀತ ವಿಚಾರ ಮಾಡ್ತೈತಿ. ಏನು ಮಾಡ್ತೈತಿ ಅಂದ್ರೆ ಮೈ ತೂಕಾರ ಕರಗಿಸ್ಕೋಬೇಕಂತೀನಿ, ಮೈ ತೂಕಾರ ಕರಗಿಸ್ಕೋಬೇಕಂತೀನಿ, ಅದ್ರ ತಿನ್ನೋದು ಬಿಡಬಾರ್ದಂತೀನಿ ಅಷ್ಟೆ. ಮನ್ಯಾಗ ಮಾಡಿದ್ದ ಕರಿಗೆ ಹೋತು, ಇವ ಇಂದೇನು ಕರಗಲಿಲ್ಲ ಅಷ್ಟು. ವಿಪರೀತವಾಗಿ ವಿಚಾರ ಮಾಡ್ತೈತಿ ನೋಡಿ. ತೂಕ ಕರಗಿಸ್ಕೋಬೇಕಂತೀನಿ, ಅದ್ರ ತಿನ್ನೋದು ಬಿಡಬಾರ್ದಂತೀನಿ. ಶ್ರೀಮಂತ ಆಗಬೇಕಂತ ಅಪೇಕ್ಷೆ ಐತಿ, ಅದ್ರ ದುಡಿಬಾರ್ದಂತೀನಿ. ಪುಣ್ಯಾರ್ಯ ಪಡ್ಕೋಬೇಕಂತೀನಿ, ಅದ್ರ 1 ಪೈಸಾ ದಾನ ಮಾಡಬಾರ್ದು. ವಾಗ್ದಾನ ಬರ್ಕೋರಿ ಹೆಸರು ಫಸ್ಟ್ ನಂದಷ್ಟು, ದಾನ ಮಾಡಬಾರ್ದಂತೀನಿ. ಗಂಡನ ಕರ್ಕೊಂಡು ಬ್ಯಾರ್ಯಾರೆ ಆಗಬೇಕಂತೀನಿ, ಅದ್ರ ಆಸ್ತಿ ಬಿಟ್ಟು ಹೋಗ್ಬಾರ್ದಂತೀನಿ ಅಷ್ಟು. ಹೋಗೋದಿದ್ರೆ ನೋಡೋಣ ಹೋಗ್ಬೇಕಷ್ಟ. ಹಂಗೆ ಹೇಳೋರ ಮುಂದೆಲ್ಲ ಉಟ್ಟ ಬಟ್ಟೆ ಮೇಲೆ ಬಂದೀವ್ರಿ, ನಮಗೇನೂ ಕೊಟ್ಟಿಲ್ಲ ಅಂದ್ರೆ ಆಸ್ತಿ ಬಿಟ್ಟು ಹೊರಗೆ ಹೋಗ್ಬೇಕಂತೈತಿ, ಅದ್ರ ಆಸ್ತಿ ಬಿಟ್ಟು ಹೋಗಬಾರ್ದು. ಅಂದ್ರೆ ಮನಸ್ಸು ವಿಪರೀತವಾಗಿ ಇದು ಚಿಂತನೆ ಮಾಡ್ತೈತಿ ಹೇಳಿ. ನಮ್ಮೊಳಗಿರುವ ಮನಸ್ಸು ಹಿಂಗೆ ಮಾಡಿದ್ರೆ ಇನ್ನು ರಕ್ಷಣೆ ಮಾಡೋರು ಯಾರು ಹೇಳಿ? ನಮಗೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಬೇಕಂತೀವಿ, ಆದರೆ ಈ ಮನಸ್ಸು ಐತಲ್ಲ ಇದು ಬಹಳ ಚಂಚಲ ಐತಿ. ಇದು ಅಷ್ಟೇ. ರಾಮಾಯಣ ಕೇಳಕ್ಕೆ ಕುಂತಿದ್ರಂತ ಮಂದಿ. ರಾಮಾಯಣ ಕೇಳಕ್ಕೆ ಕುಂತಾಗ ರಾಮಾಯಣ ಹೇಳಿದ್ರು, ಕೇಳೋರಿಗೆ ಏನು ಬಾಬಾ ಏನು ರಾಮಾಯಣ, ಏನು ರಾಮ, ಎಂಥ ದೇವರು, ಏನು ರಾವಣ, ಬರೇ ರಾಕ್ಷಸ, ಅವನು ಒಳ್ಳೆಯವನಲ್ಲ. ಏನು ರಾಮಾಯಣ ಕೇಳಿ ಕಪಾಳ ಮಂದಿದೆಲ್ಲ ತಾವು ಬಡ್ಕೊಂತ ಗಲ್ಲ ಬಡ್ಕೊಂಡ್ರಿ. ಏನು ರಾಮನ ವ್ಯಕ್ತಿತ್ವ, ಎಂಥ ದೊಡ್ಡ ಪುರುಷೋತ್ತಮ ರಾಮ ಅಂತ ಎಲ್ಲ ಪುರಾಣ ಮುಗಿತ. ರಾಮಾಯಣ ಮುಗಿದ ಮೇಲೆ ಅವರು ವೇದಿಕೆ ಮೇಲೆ ಬಂದು ಕಮಿಟಿಯವರು ಒಂದು ಅನೌನ್ಸ್ಮೆಂಟ್. ಇಲ್ಲಿ ಇವತ್ತು ನೀವೆಲ್ಲ ರಾಮಾಯಣ ಕೇಳಿರಿ, ಒಂದು ಅನೌನ್ಸ್ಮೆಂಟ್ ಐತಿ. ಏನು ಅಂದ್ರೆ, ಇಲ್ಲಿ ಒಂದಿಷ್ಟು ರಾಮನ ಮೂರ್ತಿ ಮಾಡೇವಿ, ಒಂದಿಷ್ಟು ರಾವಣನ ಮೂರ್ತಿ ಮಾಡಿಟ್ಟಿವಿ. ರಾಮನ ಮೂರ್ತಿ ಕಟ್ಟಿಗೆ ಅದಾವ, ರಾವಣನ ಮೂರ್ತಿ ಬಂಗಾರದ್ದೈತಿ. ಲೈಟ್ ತೆಗಿತೀವಿ, ನಿಮಗೆ ಯಾವ್ದು ಬೇಕಾದದ್ದು ತೊಗೊಂಡು ಹೋಗ್ಬೋದು. 5 ನಿಮಿಷ ಬಿಟ್ಟು ಲೈಟ್ ಹಚ್ಚಿದ್ರು ನೋಡ್ರಿ. ರಾಮ ಅಲ್ಲೇ ಉಳಿದಿದ್ದ. ರಾವಣನ ಮನಿ ದೇವರಾಗಿದ್ದೆ ಎಲ್ಲರದು. ಯಾಕ? ಬಂಗಾರ ಇದೆ. ಇಲ್ಲೇನು ಎಷ್ಟು ದಿವಸ ರಾಮ ದೇವ್ರಂತ ಅನ್ಕೊಂಡಿದ್ದಿಲ್ಲೇನು? ಮೊದಲ ಅನ್ಕೊಂಡೈತಿ. 1 ಕ್ಷಣದಾಗ ಬಂಗಾರ ಕಂಡು ಕೂಡಲೇ ರಾಮ ಅಲ್ಲೇ ಕಟ್ಟಿಗ್ಯಾಗ ಉಳದು. ಇದು ಮನಸ್ಸು, ನಮ್ಮೊಳಗಿರುವ ಮನಸ್ಸಷ್ಟೇ. ನನ್ನೊಳಗಿರುವ ಮನಸ್ಸೇ ಇಷ್ಟು ವಿಕ್ಷಿಪ್ತವಾದ್ರೆ, ಇಷ್ಟು ಚಂಚಲವಾದ್ರೆ, ಇನ್ನು ಇದನ್ನು ನಮ್ಮನ್ನು ಕಾಪಾಡುವವರು ಯಾರು? ಏರಿ ನೀರುಂಬೊಡೆ, ಬೇಲಿ ಕೆಯ್ಯ ಮೇಯ್ವಡೆ,
ನಾರಿ ಮನೆಯಲ್ಲಿ ಕಳುವಡೆ, ತಾಯಿಯ ಎದೆ ಹಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಘ. ಎಷ್ಟು ಚಲೋ ಮಾತು ಬರೀತಾರೆ ಬಸವಣ್ಣ. ಏರಿ ನೀರುಂಬೊಡೆ, ನೀವೇನೊಂದು ಕೆರೆ ಕಟ್ಟಿರ್ತೀರಿ, ಕೆರೆಗೊಂದು ಒಡ್ಡ ಕಟ್ಟಿರ್ತಾರಲ್ಲ, ಕೆರೆಗೆ ಕಟ್ಟಿದ ಒಡ್ಡ ನೀರು ಕುಡ್ಯಾಕತ್ತಂದ್ರೆ ಕೆರೆಗೆ ರಕ್ಷಣೆ ಮಾಡೋರು ಯಾರು? ಬೇಲಿ ಕೈಯ ಮೇಯುವಡೆ, ಬೇಲಿನ ಎದ್ದು ಹೊಲ ಮೈಯಾಕತ್ತಂದ್ರೆ ಹೊಲ ರಕ್ಷಣೆ ಮಾಡೋರು ಯಾರು? ನಾರಿ ಮನೆಯಲ್ಲಿ ಕಳುವಡೆ, ನಾರಿ ಮನೆಯೊಳಗೆ ತಾಯಿ ಇದ್ದಕ್ಕಿನೇ ಹೆಂಡತಿ ಆದವಳು ಕಳು ಮಾಡಾಕತ್ಲಂದ್ರೆ ಮತ್ತೆ ರಕ್ಷಣೆ ಮಾಡೋರು ಯಾರು? ಅದನ್ನ ತಾಯಿಯ ಹಾಲು ನಂಜಾಗಿ ಕೊಲ್ಲುವಡೆ, ತಾಯಿಯ ಎದೆ ಹಾಲು ಯಾವ ಹಾಲು ಉಂಡು ಈ ದೇಹ ಬೆಳೆದಿತ್ತೋ ಅದೇ ಹಾಲ ವಿಷ ಆತು ಅಂದ್ರೆ ಇದನ್ನು ರಕ್ಷಣೆ ಮಾಡೋರು ಯಾರು? ಕೂಡಲ ಸಂಘ. ಮತ್ತು ನನ್ನೊಳಗಿರುವ ಮನಸ್ಸೇ ನನಗೆ ಕಾಡಾಕತ್ತು ಅಂದ್ರೆ ನನಗೆ ರಕ್ಷಣೆ ಮಾಡೋರು ಯಾರು ಹೇಳಿ? ಈ ಮನಸ್ಸೈತಲ್ಲ, ಇದು ಭಾಳ ಮಜಾ ಐತಿದ್ದು. ಇದು ಒಂಥರ, ಇದು ಹೆಂಗಂದ್ರೆ ಇದು ಮನ್ಯಾಗ ಕಳು ಮಾಡೋ ಹೆಂಡತಿದ್ದಂಗೆ ಅಂತಿದ್ದು. ಇದು ಮನಸ್ಸು ಅನ್ನೋದು ಏನು ಹೊರಗೆ ತವ್ರ ಮನೆಗೆ ಕಳ್ಸೋಕ್ಕೂ ಆಗೋದಿಲ್ಲ, ಅಡುಗೆ ಮಾಡೋರು ಇರೋದಿಲ್ಲ, ಇಟ್ಕೊಂಡು ಕುಂತೀಯ ರೊಕ್ಕ ಉಳಿದಿಲ್ಲ. ಹಂಗೆ ಇದನ್ನೇನು ಬಿಟ್ಟಿರಕ್ಕಂತೀರ, ಬಿಟ್ಟಿರಕ್ಕೂ ಆಗೋದಿಲ್ಲ, ಇಟ್ಕೊಂಡು ಕುಂತೀಯ ಕಾಡ್ತೈತಿ. ಈಗ ಮನ್ಯಾಗ ತಾಯಂದ್ರೆ ಇರ್ತಾರೆ, ಒಬ್ಬ ಹೋಗಿ ಪ್ಯಾಂಟ್ ಕಳೆದು ಹಾಕಿ ಬಾತ್ರೂಮಿಗೆ ಹೋಗಿ ಬಂದಂತ ಬರೋದ್ರಾಗ ಪ್ಯಾಂಟಿನ ಬಕ್ಕಣದಾಗ ಕೈ ಹಾಕದ ನೋಡ್ತಾನ, ಮಗನಿಗೆ ಕರೆದ ಕಪಾಳ ಹೊಡ್ಯಾಕತ್ ನಂದು. ಅಲ್ಲ ರೊಕ್ಕ ತೊಗೊಂಡು ಏನಿದ್ರೇನೋ ಅಂತ ಹೊಡೆದಿದ್ದು 2-4-5 ಏಟು ಹೊಡೆದ. ಮನ್ಯಾಗ ಅವ್ರು ಹೆಣ್ಮಕ್ಳಿದ್ರು, ಅವ್ರು ಬಂದರು. ಅಲ್ಲ ಹುಡುಗಿಗೆ ಯಾಕೆ ಹೊಡ್ಯಾಕತ್ತೀರಿ? ಅಲ್ಲ ರೊಕ್ಕ ತೊಗೊಂಡ ನನ್ನ ಪ್ಯಾಂಟ್ನ್ಯಾಗ. ಅಲ್ಲ ನೀವರೇ ಬಾತ್ರೂಮಿಗೆ ಹೋಗಿದ್ರಿ, ಆ ಹುಡುಗನ ತಕ್ಕೊಂಡನಂತ ಹೆಂಗೆ ಹೇಳ್ತೀರಿ? ನಾ ಯಾಕೆ ತಕ್ಕೊಂಡಿರ್ಬಾರ್ದು? ಇಲ್ಲ ನೀ ತಕ್ಕೊಂಡಿಲ್ಲ, ಇವನ್ನ ತಕ್ಕೊಂಡ, ನನಗೆ ಗೊತ್ತು ಪಕ್ಕ ಐತಿ. ಅಲ್ಲ ಹೆಂಗೆ ಹೇಳ್ತೀರಿ? ಇಲ್ಲ ಇನ್ನೂ ಸ್ವಲ್ಪ ಚಿಲ್ಲರೆ ಉಳ್ದಾವ ಅದ್ರಾಗ. ನೀ ತಕ್ಕೊಂಡಿದ್ರೆ ಅವು ಸಹಿತ ಉಳಿತಿದ್ದಿಲ್ಲ ಅಂತ. ನಾರಿ ಮನೆಯಲ್ಲಿ ಕಳುವಡೆ, ಇದು ಒಂಥರ ಮನಸ್ಸು ಹೆಂಗೈತಲ್ಲ. ದಾರ್ಶನಿಕ ಅಂತಾನೆ, ಮೈಂಡ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಮೆಕ್ಯಾನಿಸಮ್ ದಟ್ ಸೈನ್ಸ್ ಹ್ಯಾಸ್ ನಾಟ್ ಯೆಟ್ ಬೀನ್ ಏಬಲ್ ಟು ಕ್ರಿಯೇಟ್ ಎನಿಥಿಂಗ್ ಪ್ಯಾರಲಲ್ ಟು ಇಟ್. ಇದರ ಸಮನಾದಂಥ ಇನ್ನೊಂದು ವಸ್ತು ವಿಜ್ಞಾನ ಜೀನ್ ಕ್ಲೋನಿಂಗ್ ಮಾಡಿ ಇನ್ನೊಬ್ಬ ಮನುಷ್ಯನನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ವಿಜ್ಞಾನಕ್ಕೆ ಬಂತೆ ಹೊರತು ಇನ್ನೊಂದು ಮನಸ್ಸನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ವಿಜ್ಞಾನಕ್ಕೂ ಬಂದಿಲ್ಲ. ಅಷ್ಟು ದೊಡ್ಡದೇ ಮನಸ್ಸು. ಇದರ ಸ್ವಭಾವವೇ ಚಾಂಚಲ್ಯ ವೃತ್ತಿ. ಇದು ಒಂದು ದೋಷ ಮನಸ್ಸಿಂದು. ಹೌದು, ಸರಿ ರೀ, ಕರೆಕ್ಟು. ಮತ್ತು ಎಲ್ಲರಿಗೂ ಈ ದೋಷ ಇದೆ. ಮತ್ತು ಇದನ್ನು ಸರಿ ಮಾಡ್ಕೋಬೇಕಲ್ಲ, ಹೆಂಗೆ ಮಾಡಿಕೊಳ್ಳೋದು? ಈ ದೇಶದ ಋಷಿಗಳೇನದಾರ, ಅವರೊಂದು ಸಂಶೋಧನೆ ಮಾಡಿದ್ರು. ಹೆಂಗಪ್ಪ ಈ ಮನಸ್ಸನ್ನು ಸರಿಗೆ ಮಾಡ್ಕೋಬೇಕಲ್ಲ? 2 ಸೂತ್ರಗಳನ್ನು ಕಂಡು ಹಿಡಿದ್ರು ಅವರು. ಈ ಚಂಚಲವಾದ ಮನಸ್ಸನ್ನು ಸರಿಯಾಗಿ ಇಟ್ಕೋಬೇಕಾದ್ರೆ, ನಮ್ಮ ಹತೋಟಿಯೊಳಗೆ ಇಟ್ಕೋಬೇಕಾದ್ರೆ, ಸ್ವಲ್ಪ ನಾವು ಹೇಳ್ದಂಗೆ ಕೇಳಬೇಕಾಗಿದ್ರೆ, ನಾವು ಅನ್ಕೊಂಡಿದ್ದು ಸಾಧಿಸಬೇಕಾದ್ರೆ ಈ ಮನಸ್ಸಿಗೆ ದಾರಿಗೆ ತರಲಿಕ್ಕೆ 2 ಉಪಾಯ ಹೇಳಿದ್ರು ಅವರು. ಏನು ಪತಂಜಲ ಮಹರ್ಷಿ 2 ಮಾತು ಕೊಟ್ಟ, 1 ಸೂತ್ರ ಕೊಟ್ಟ, 2 ಸಾಧನ ಮಾಡು, ಈ ಮನಸ್ಸು ನೀ ಹೇಳ್ದಂಗೆ ಕೇಳ್ತೈತಿ. ಪತಂಜಲ ಬಹಳ ದೊಡ್ಡ ಮನೋವಿಜ್ಞಾನಿ, ಭಾರತದ ಮಣ್ಣಿನ ಮಹಾ ದೊಡ್ಡ ವಿಜ್ಞಾನಿ ಪತಂಜಲ. ಅವ ಅಂತಾನ, 2 ಕೆಲಸ ಮಾಡು, ಈ ಮನಸ್ಸು ತನ್ನ ಹತೋಟಿಯೊಳಗೆ ಬರ್ತೈತಿ. ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ. ಅಭ್ಯಾಸ ವೈರಾಗ್ಯ ಏನಂದ್ರೆ, ವೈರಾಗ್ಯ ಅಂದ್ರೆ ಯಾವುದು ನೀನೇನು ಅನ್ಕೊಂಡಿರ್ತೀಯಲ್ಲ, ನೀನು ಅನ್ಕೊಂಡ ಕೆಲಸಕ್ಕೆ ಯಾವುದು ತೊಂದರೆ ಮಾಡ್ತೈತಿ, ಆ ತೊಂದರೆ ಮಾಡುವ ವಿಷಯವನ್ನು ಸ್ವಲ್ಪ ದೂರ ಸರಿಸು. ನೀನು ಅನ್ಕೊಂಡ ಕೆಲಸಕ್ಕೆ ಯಾವುದು ವಿಘ್ನ ಬರ್ತೈತಲ್ಲ, ಅದನ್ನು ಸ್ವಲ್ಪ ದೂರ ಸರಿಸು. ಅದರೊಳಗಿನ ದೋಷವನ್ನು ತಿಳ್ಕೊಂಡು ಅದನ್ನು ಸ್ವಲ್ಪ ದೂರ ಸರಿಸಿದೆ ಅಂದ್ರೆ ಅದು ವೈರಾಗ್ಯ. ಮತ್ತು ಯಾವುದು ಚಲೋ ಅಂತ ನಿನಗೆ ಅನಿಸ್ತೈತಿ ಅದು ಪುನಃ ಪ್ರಯತ್ನ ಮಾಡಿದೆ ಅಂದ್ರೆ ಅದು ಅಭ್ಯಾಸ ಅಷ್ಟೆ. ಯಾವ ವಸ್ತು ನಿನಗೆ ತೊಡಕಾಗೈತಿ, ವಿಘ್ನ ಅನಿಸ್ತೈತಿ, ಅದನ್ನು ಸ್ವಲ್ಪ ದೂರ ಮಾಡು, ಅದು ವೈರಾಗ್ಯ.
ಯಾವುದು ಚಲೋ ಅನ್ನಿಸ್ತೈತಿ ಅದನ್ನು ಪುನಃ ಪುನಃ ಪ್ರಯತ್ನ ಮಾಡು, ಅದು ಅಭ್ಯಾಸ ಅಷ್ಟೇ. ಹಿಂಗೆ ಹೇಳಿದ್ರೆ ತಿಳಿದಿಲ್ಲ ನಿಮಗೆ. ಈಗ ನೀವು ಪ್ರತಿನಿತ್ಯ ಕೆಲವೊಬ್ರು ಇರ್ತಾರೆ, ಸಾಯಂಕಾಲ ಆದ ಕೂಡಲೇ 6 ಗಂಟೆಗೆ ಆ ಅಂಗಡಿ ಕಡೆ ಹೋಗ್ತಾರವ್ರು, ಗೊತ್ತಾತಲ್ಲ ನಿಮಗೆ? ದೇವಸ್ಥಾನಲ್ಲಿ ನಾ ಹೇಳೋದು, ಅಂಗಡಿ ಕಡೆ ಎಳಸ್ತಿರ್ತೈತೆ ಅದು ಮನಸ್ಸು. ಅವ್ರ ಮನ್ಯಾಗ ಹೆಣ್ಮಕ್ಳು ಒತ್ತಾಯಕ್ಕೋ ಏನೋ ಒಂದು ತಾಸು ಐತೆ ನಡಿ ಹೋಗಿ ಬರೋಣ ಬಾ. 6 ಗಂಟೆಗೆ ಸರಿಯಾಗಿ ಅಲ್ಲಿರೋರು ಇಲ್ಲಿಗೆ ಬಂದಾರವ್ರು. ಈಗ 6ಕ್ಕೆ ಬಂದಾರಲ್ಲ, ಪ್ರತಿನಿತ್ಯ ಅಲ್ಲಿ ಹೋಗ್ತಿದ್ರು. ಈಗ 2 ದಿವಸದಿಂದ ಎಲ್ಲಿ ಬರಕತ್ತಾರಲ್ಲ, ಏನು ಕುಡ್ದು ಸಾಕಾಗಿ ಹೋಗಿಬಿಟ್ಟೈತಿ. ಕುಡ್ದವ್ರಿಗರೆ ಯಾರು ಚಲೋ ಆಗೈತಿ, ಇವತ್ತಿನಿಂದ ಇದನ್ನು ಸ್ವಲ್ಪ ಬಿಡೋಣ ಅಂತ ಅದನ್ನು ದೂರ ಸರಿಸಿ ಇಲ್ಲಿಗೆ ಬಂದಾರಲ್ಲ, ಇದು ವೈರಾಗ್ಯ. ಇದು ಮತ್ತು ಇನ್ನೂ 10 ದಿವಸ ಇಲ್ಲಿ ಕಂಟಿನ್ಯೂ ಬಂದರು ಅಂದ್ರೆ ಇದು ಅಭ್ಯಾಸ. ಇದು ಕಂಟಿನ್ಯೂ ಆತಂದ್ರೆ ಮುಂದೆ ಆ ಅಭ್ಯಾಸ ತಪ್ತೈತಿ, ಉಳಿತೈತಲ್ಲ, ಅಭ್ಯಾಸ, ವೈರಾಗ್ಯ ಅಷ್ಟೆ. ಏನು ಕೆಟ್ಟದ್ದೈತಿ ಅದರ ದೋಷ ದರ್ಶನ ಆತು ಅಂದ್ರೆ ಸ್ವಲ್ಪ ದೂರ ಸರಿಸು, ಅದು ವೈರಾಗ್ಯ. ಮತ್ತೇನು ಚಲೋ ಐತಿ ಅದನ್ನು ಪ್ರತಿನಿತ್ಯ ಬಿಟ್ಟು ಬಿಡದೆ ಪುನಃ ಪುನಃ ಪ್ರಯತ್ನ ಮಾಡ್ತೀಯಲ್ಲ, ಅದು ಅಭ್ಯಾಸ. ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ. ಇವೆರಡೂ ಬೇಕಾಗ್ತಾವೆ. ಅಭ್ಯಾಸವೂ ಬೇಕು, ವೈರಾಗ್ಯವೂ ಬೇಕು. ನೀವು ಈ ಹೆಸರು ಕೇಳಿರಬೇಕು, ಮೈಕಲ್ ಜಾಕ್ಸನ್ ಅಂತಿದ್ದ ಡ್ಯಾನ್ಸರ್. ಮೈಕಲ್ ಜಾಕ್ಸನ್ ಪಾಪ್ ಸಿಂಗರ್ ಇದ್ದ, ಅವನು ಹಾಡು ಹಾಡ್ತಿದ್ದ, ಡ್ಯಾನ್ಸ್ ಮಾಡ್ತಿದ್ದ. ಹಿ ವಾಸ್ ಜಸ್ಟ್ ಎ ಬ್ಲ್ಯಾಕ್ ಪೋರ್ ಬಾಯ್. ಒಂದು ಸುಮ್ಮನೆ ಕಪ್ಪು ಬಡ ಹುಡುಗ ಅವನು. ಈಗ ನೀವು ಫೋಟೋದಾಗ ನೋಡ್ದಂಗೆ ಇರಲಿಲ್ಲ, ಮೊದಲು ಕಪ್ಪಿದ್ದ ಅವನು ಹುಡುಗ. ಅವನು ಭಾಳ ಡ್ಯಾನ್ಸ್ ಕಲಿತು ದೊಡ್ಡ ಡ್ಯಾನ್ಸರ್ ಆದವನು. ಒಂದು ದಿವಸ ಯಾರೋ ಕೇಳಿದ್ರಂತ ಅವನಿಗಲ್ಲ, ನೀನೊಂದು ಸಣ್ಣ ಬಡವ ಕುಟುಂಬದಲ್ಲಿ ಹುಟ್ಟಿದ ಕಪ್ಪು ಮೈಕಲ್, ಇವತ್ತು ಮೈಕಲ್ ಜಾಕ್ಸನ್ ಅದೆಲ್ಲ ಹೆಂಗ ಅಂತ. ಅವಾಗ ಆ ಹುಡುಗ ಹೇಳ್ತಂತ, ನೋಡು ನಾ ಏನೂ ಮಾಡಿಲ್ಲ, ಇಷ್ಟು ದೊಡ್ಡ ಡ್ಯಾನ್ಸರ್ ಹೆಂಗಾದೆ ನಾನು ಅಂದ್ರೆ ಏನೂ ಮಾಡಿಲ್ಲ. ಪ್ರತಿನಿತ್ಯ ಒಂದು ಹೊಸ ಸ್ಟೆಪ್ ಕಲಿತಿದ್ದೆ, ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ, ಸಾಯಂಕಾಲ ಅನ್ನೋದ್ರಾಗ ಪರ್ಫೆಕ್ಟ್ ಆಗ್ತಿದ್ದೆ. ಮತ್ತು ಮರುದಿವ್ಸ ಒಂದು ಹೊಸ ಸ್ಟೆಪ್ ಕಲಿತಿದ್ದೆ, ಮತ್ತು ಪ್ರಾಕ್ಟೀಸ್ ಮಾಡ್ತಿದ್ದೆ, ಸಾಯಂಕಾಲ ಅನ್ನೋದ್ರಾಗ ಪರ್ಫೆಕ್ಟ್ ಆಗ್ತಿದ್ದೆ. ದಿವಸ ಒಂದೊಂದು ಸ್ಟೆಪ್ ಕಲಿಯೋದು, ಅದನ್ನು ಪ್ರಾಕ್ಟೀಸ್ ಮಾಡೋದು, ದಿವಸ ಒಂದೊಂದು ಸ್ಟೆಪ್ ಕಲಿಯೋದು, ಅದನ್ನು ಪ್ರಾಕ್ಟೀಸ್ ಮಾಡೋದು. 365 ದಿವಸ ಆಗೋದ್ರೊಳಗೆ 365 ಹೊಸ ಸ್ಟೆಪ್ ಕಲ್ತಿದ್ದೆ. ಮೈಕಲ್ ಹೋಗಿ 1 ವರ್ಷದೊಳಗೆ ಮೈಕಲ್ ಜಾಕ್ಸನ್ ಆಗಿದ್ದೆ ನಾನು. ಅಭ್ಯಾಸ ನನ್ನನ್ನು ಅಷ್ಟು ತಂದಿತ್ತು. ಈಗ ಸಂಗೀತ ಕಲಿತಿರ್ತಾರೆ, ಸಂಗೀತ ಕಲಿಯವ್ರು ನೋಡ್ರಿ ನೀವು. ಸಂಗೀತ ಕಲಿಯವರು ಏನೂ ಇರೋದಿಲ್ಲ, ಬರೀ 7 ಸ್ವರ ಇರ್ತಾವಷ್ಟೇ. ಆ ಸರಿಗಮ ಪದ ನೀ ಸ ಒಳಗೆ 1000 ರಾಗಗಳನ್ನೇ ಕಟ್ಟಿ ಹಾಡ್ತಾರಲ್ಲ, ಇದು ಅಭ್ಯಾಸ. ಈಗ ತಾಯಂದಿರ್ತಾರೆ, ಕಸೂತಿ ಹಾಕ್ತಿರ್ತಾರೆ. ಅದೇನಂತೀರದು, ಕಸೂತಿ ಹಾಕೋದಿರೋದಿಲ್ಲ, ಸುಮ್ಮನೆ ಬರ್ತೈತೆ ಅನ್ನೋದಕ್ಕೆ ಅಭ್ಯಾಸ. ನಾವು ಮಾಡಂದ್ರೆ ಯಾರ ಹೋಗಿ ಹಾಕೋಕ್ಕಾಗ, ಯಾರ್ದಾರ ಕಾಲಿಗೆ ಕಟ್ಟಿ ಹೋಗಿ ಅಂದ್ರೆ ಹೋಗದೆ ಅವನು. ಅದನ್ನು ಕಸೂತಿ ಹಾಕೋದೊಂದು ಕಲಾ ಐತಲ್ಲ, ಅದೆಲ್ಲ ಸೀರೆಗೆ ಎಂಬ್ರಾಯ್ಡ್ರಿ ಮಾಡ್ತಾರೆ, ಎಲ್ಲರಿಗೆ ಮಾಡಕ್ಕೆ ಬರ್ತೈತೆ ಅನ್ನೋದು. ಈಗ ತಾಯಂದಿರು ರೊಟ್ಟಿ ಮಾಡ್ತಾರೆ, ರೊಟ್ಟಿ ಮಾಡಂದ್ರೆ ಎಲ್ಲರಿಗೆ ಬರ್ತೈತೆ. ಒಂದು ಕಲಾನ ಹೇಳೋದು, ಅದಕ್ಕೆಲ್ಲ ಅಭ್ಯಾಸ ಬೇಕಷ್ಟೆ. ಏನು ರೊಟ್ಟಿ ಮಾಡಂದ್ರೆ ಮೊದಲು ರೊಟ್ಟಿ ಚಪಾತಿ ಮಾಡಿದಾಗ ಎಲ್ಲ ದೇಶದ ನಕಾಶೆಗಳಾಗಿ ಆಮೇಲೆ ರೌಂಡ್ ಆಗೈತೆ. ಮೊದಲು ಒಂದೊಂದು ದೇಶದ ನಕಾಶೆ ಮಾಡಕ್ಕೆ ಬರ್ತೈತೆ ಅನ್ನೋದು ಹೇಳಿ. ಪಲ್ಯ ಮಾಡಂದ್ರೆ ಮಾಡಕ್ಕೆ ಬರ್ತೈತಿ, ಹೊಸದಾಗಿ ಮಾಡಕ್ಕೆ ಹೋದ್ರೆ ಎಷ್ಟು ತ್ರಾಸ ಆಗ್ತೈತೆ. ಅಭ್ಯಾಸದ ಬಲ ಇಲ್ಲದೆ ಯಾವುದೂ ಬರೋದಿಲ್ಲ. ಒಬ್ಬ ಹೆಣ್ಮಗಳು ಪಲ್ಯ ಮಾಡಿ ನೀಡಲ್ಲ ಯಜಮಾನಗ. ಅವಂದ ಇದು ಪಲ್ಯದ ಹೆಸರು ಏನಂದ, ಅದು ಅಷ್ಟು ಗೊತ್ತಾಗಲಿಲ್ಲ, ಆ ಟೈಪ್ ಮಾಡಿದ್ಲ ಅಮ್ಮಕ್ಕೆ. ಅಲ್ಲಿ ಏನು ಹೆಸರಿರ ಏನಂತ. ಆ ಹೆಣ್ಮಗಳಂದ, ಅಲ್ಲ ಏನು ಹಾಕಿರಲ್ಲ, ಸುಮ್ಮುಂಡು ಎದ್ದು ಹೋರೆ ಕಡೆ ಅಂದ್ಲ. ಅಲ್ಲ ಹೆಸರೇನು, ಹೆಸರು ತೊಗೊಂಡು ಏನು ಮಾಡವ ನೀನು. ಅಲ್ಲ ಅಕಸ್ಮಾತ್ ಇದನ್ನು ಉಂಡು ಸತ್ಯ ಅಂದ್ರೆ ಮ್ಯಾಲೆ ಹೋಗಿ ಕೇಳಿಂದ ಯಾವ ಪಲ್ಯ ಉಂಡು ಸತ್ಯ ಅಂದ್ರೆ ಹೆಸರೇ ಹೇಳಕ್ಕೆ ಬರ್ಬೇಕಲ್ಲ. ಅಭ್ಯಾಸ ಇಲ್ಲಾರ್ದ ಬರ್ತದೆ. ಅಡುಗೆ ಮಾಡೋದು ಅಭ್ಯಾಸ ಬೇಕು ಮನುಷ್ಯಾಗ ಅಷ್ಟೆ. ಅಭ್ಯಾಸವೂ ಬೇಕು, ವೈರಾಗ್ಯವೂ ಬೇಕು. ವೈರಾಗ್ಯ ಅಂದ್ರೆ ಏನಲ್ಲ. ಈಗ ತಾಯಂದಿರು, ನೀವು ಅಕ್ಕಿ ಹಸನು ಮಾಡ್ತಿರ್ತೀರಿ, ಹಸನು ಮಾಡುವಾಗ ಬರೀ ಅಕ್ಕಿರ್ತಾವನ, ಅದರೊಳಗೆ ಹಳ್ಳ ಬರ್ತಾವಿಲ್ಲ. ಹಳ್ಳ ಏನು ಹಂಗೆ ಹಾಕ್ಕೊಂಡ ಅಡುಗೆ ಮಾಡ್ತೀರ, ಇಲ್ಲ, ಹಳ್ಳ ತೆಗಿತೀರಿ, ಅಕ್ಕಿ ಅನ್ನ ಮಾಡ್ಕೊಂಡು ಊಟ ಮಾಡ್ತೀರಿ. ಹಳ್ಳ ಹೆಂಗೆ ಕೆಟ್ಟದ್ದಂತ ದೂರ ಸರಿಸಿ
ದೂರ ಸರಿಸಿ ಅನ್ನ ಮಾಡ್ಕೊಂಡು ಉಣ್ತೀವಲ್ಲ, ಹಂಗೆ ಜೀವನದಲ್ಲಿ ಸಾಧನೆಯೊಳಗೆ ಯಾವುದು ಕೆಟ್ಟದ್ದು ಅಂತ ಗೊತ್ತಾಗ್ತೈತಲ್ಲ, ಅದನ್ನು ಹಳ್ಳ ಸರಿಸ್ದಂಗೆ ದೂರ ಸರಿಸಿ ಒಳ್ಳೆಯದ ಸಾಧನೆಗೆ ಪೂರಕವಾಗಿದ್ದನ್ನು ಮಾಡಿಕೊಂಡು ಉಣ್ಣೋದೇ ಅಭ್ಯಾಸ. ಇದು ವೈರಾಗ್ಯ ಅಷ್ಟೆ. ಎರಡೂ ಬೇಕು. ಈಗೊಂದು ಕಾರ್ ಇರ್ತೈತಿ, ಕಾರಿಗೆ ಒಂದು ಎಕ್ಸಿಲೇಟರ್ ಬೇಕು, ಬ್ರೇಕು ಬೇಕು. ಬ್ರೇಕ್ ಏನು ಮಾಡ್ತೈತಿ ಅಂದ್ರೆ ಅದೇನು ಕೆಲಸ ಇಲ್ಲ, ಆಕ್ಸಿಡೆಂಟ್ ಆಗ್ಲಾರ್ದಂಗೆ ನೋಡ್ಕೊತೈತಿ. ಅದು ವೈರಾಗ್ಯ. ಅದು ಸ್ವಲ್ಪ ತಡಿ, ಭಾಳ ಫಾಸ್ಟ್ ಹೋಗಬೇಡ. ಅಭ್ಯಾಸ ಏನು ಮಾಡ್ತೈತಿ, ಎಕ್ಸಿಲೇಟರ್ ಇದ್ದಂಗೆ ಫಾಸ್ಟ್ ಹೋಗು, ಪ್ರಯತ್ನ ಮಾಡು, ಕೆಲಸ ಮಾಡು ಅಂತ ಹೇಳ್ತೈತಿ. ಅದು ಎರಡೂ ಬೇಕಾಗ್ತಾವ. ಅಭ್ಯಾಸದ ಬಲ ಭಾಳ ಮುಖ್ಯ. ಭಾಳ ಮಂದಿ ಅನ್ಬೋದು, ಅಲ್ರಿ ಒಳ್ಳೆ ಅಭ್ಯಾಸದಂತ ಆಮೇಲೆ ಹೇಳುವಂತ್ರಿ, ಮೊದಲು ನಮಗೆ ದುರಭ್ಯಾಸಗಳದಾವಲ್ಲ ಅವನ್ನ ಹೆಂಗೆ ಬಿಡ್ಬೇಕು ಹೇಳ್ರಿ. ಮೊದಲು ಒಳ್ಳೆ ಅಭ್ಯಾಸ ಬೆಳೆಸ್ಕೊಳ್ಳೋದು ಆಮೇಲೆ ಹೇಳುವಂತ್ರಿ, ದುರಭ್ಯಾಸಗಳು ಬೆಳೆಸ್ಕೊಂಡಿವಲ್ಲ ಅದನ್ನು ಬಿಡೋದು ಹೆಂಗೆ ಮನುಷ್ಯ? ಮೊದಲು ಹೆಂಗೆ ಬಿಡಬಹುದು ಮನುಷ್ಯ? ಈಗ ನನಗೆ ಬೆಳಿಗ್ಗೆ ಜಲ್ದಿ ಹೇಳೋಕ್ಕಾಗೋದಿಲ್ಲ, ಇದೊಂದು ದುರಭ್ಯಾಸ ಐತಿ. ಎಷ್ಟು ಉಣ್ಬೇಕೋ ಅಷ್ಟು ಅನ್ನೋದಿಲ್ಲ, ಭಯಂಕರ ತಿಂತೀನಿ ನಾನು, ಇದೊಂದು ದುರಭ್ಯಾಸ ಐತಿ. ಗುಟ್ಕಾ ತಿಂತೀನಿ, ಬಿಡೋಕ್ಕಾಗುವಲ್ದು. ಭಯಂಕರ ಚೈನ್ ಸ್ಮೋಕರ್ ಅಂತಾರೆ ಅವ್ರಿಗೆ. ಚೈನ್ ಅಂದ್ರೆ ಒಟ್ಟ ಏಕ್ಷೆ ಹಂಗೆ ಪಟಾಕ್ಷಿ ಹಚ್ಚದಂಗೆ ಹಚ್ಕೊಂತ ಹೋಗೋದಟ್ಟ. ಅದನ್ನು ಏನು ಬಿಡೋದೇ ಇಲ್ಲ. ಅಂದ್ರೆ ಒಂದು ಗುಟ್ಕಾ ಬಿಡುವಲ್ದು, ಒಂದು ಇಸ್ಪಿಟ್ ಆಡಕ್ಕೆ ಬಿಡಬೇಕಂತ ಆಗುವಲ್ದು, ಈ ಒಂದು ಕುಡಿಯೋದು ಬಿಡೋದಾಗುವಲ್ದು, ಮೊಬೈಲ್ಗೆ ಅಡಿಕ್ಟ್ ಆಗೀನಿ. ನನ್ನಲ್ಲಿ ದುರಭ್ಯಾಸಗಳದವಲ್ಲ, ಮೊದಲು ಇದನ್ನು ಹೆಂಗೆ ಬಿಡಿಸ್ಕೋಬೇಕು ಮನುಷ್ಯ? ಈಗೊಂದು ಸಣ್ಣ ಗುಟ್ಕಾ ಐತದು, ಏನದು ಒಂದು ಚೀಟದು ಅಷ್ಟೇ. ಕುಸ್ತಿ ಹಿಡಿದ್ರೆ ಆ ಹುಡುಗ 8 ಮಂದಿಗೆ ಒಗಿತಿರ್ತಾನೆ ಕುಸ್ತಿಯಾಗ. ಒಂದು 8 ಮಂದಿಗೆ ಕುಸ್ತಿಯಾಗ ಒಗೆಯೋ ಹುಡುಗನಿಗೆ ಒಂದು ಗಾಳಿಗೆ ಹಾರು ಚೀಟ್ ಒಗೆದು ಬಿಡ್ತೈತಿ ನೋಡ್ರಿ, ಹೋಗಿ ಆ ಕಡೆ. ಅದು ಸೋಲಿಸಿ ಬಿಡ್ತೈತಿ. ಅದ್ರ ಹೆಸರು ಮಸ್ತಿಟ್ಟಾರ ನೀವು ನೋಡ್ರಿ, ಗುಟ್ಕ. ಅಂದ್ರೆ ಗುಟಕ್ ತಗೊಂಡ್ರು ಒಂದು ದಿವ್ಸ ಗೊಟಕ್ಕಂತ ಗುಟಕ ಬಡಿತಾರೆ ನನಗೆ, ಅದಕ್ಕೆ ಗುಟ್ಕ ಅಂತಾರ. ಹೆಸರ ಅವ್ರು ಅದಕ್ಕೆ ಚಂದ ಇಟ್ಟಿರ್ತಾರೆ, ತಿಳ್ಕೊಳ್ಳೋದಿಲ್ಲ ನಾವು ಅಷ್ಟ. ಅವರು ಏನು ಹಾಕ್ಕೊಂಡು ಬಾಯಾಗ ಹಾಕ್ಕೊಂಡು ಕುಂತ, ಒಳಗೆ ಹಾಕ್ಕೊಂಡು ದೇಹ ಕೆಡಿಸ್ಕೊಂಡ, ಕುಂತಲ್ಲಿ ಹೊರಗೆ ಉಗುಳಿ ದೇಶನೂ ಕೆಡಿಸ್ದಷ್ಟ. ಒಳಗೆ ಹಾಕ್ಕೊಂಡು ದೇಹ ಕೆಡಿಸ್ಯಾನ, ಉಗುಳಿ ದೇಶ ಕೆಡಿಸ್ಯಾನ ಅಷ್ಟ. ಇಲ್ಲೇನು ಒಂದು ಸೇದೋದು ನೋಡ್ರಿ ನೀವು, ಚೈನ್ ಸ್ಮೋಕರ್ ಅಂತಾರೆ, ಬಿಡೋಕ್ಕಾಗುವಲ್ದು. ಈಗ ನೀವು ಈ ಎಲ್ಲ RTO ಆಫೀಸ್ನಾಗದು ಎಲ್ಲ ಅಕಸ್ಮಾತ್ ಒಂದು ಕಾರು ಒಂದು ವೆಹಿಕಲ್ ಭಾಳ ಹೊಗೆ ಉಗುಳ್ತಿತ್ತಂದ್ರೆ ಅದು ಮುಡ್ಕಕ್ಕೆ ಹಾಕ್ರಿ ಅದನ್ನಂತ ಹೇಳಕತ್ತಾರ. ಅಂದ್ರೆ ಹೊಗೆ ಉಗುಳುವ ವೆಹಿಕಲ್ಗಳಿಗೆಲ್ಲ ಮುಡ್ಕಕ್ಕೆ ಹಾಕಕತ್ತಾರ. ಇದು ಚಲೋ ವೆಹಿಕಲ್ನೊಳಗೆ ಹೊಗೆ ಉಗುಳಿ ಕುಡ್ದು ಉಗುಳಕತ್ತ ನೀವು. ಅವ್ರು ಭಾಳ ಮಂದಿ ಕೇಳ್ತಿರು, ಈಗ ನಿನ್ನ ಬಿಡ್ತೀನಿ ಇದನ್ನು ಬಿಡುದಿಲ್ಲ ಅಂತಿರ್ತಾರೆ ಮನ್ಯಾಗ. ಎಂಥ ಮಂದಿನೂ ಅದಾರ. ಅಂದ್ರೆ ಒಂದು ಬಿಡೋದಾಗುವಲ್ದ ನಮ್ಮ ಮನುಷ್ಯಾಗ. ಈಗ ಒಬ್ಬ ವ್ಯಕ್ತಿ ಸರಾಯಿ ಕುಡಿತಿರ್ತಾನೆ, ಎಷ್ಟು ಪ್ರಯತ್ನ ಮಾಡ್ತಾನ ಇದನ್ನು ಬಿಡಬೇಕಂತನ ಆಗುವಲ್ದಲ್ಲ. 30 ವರ್ಷದಿಂದ ಕುಡಿತಿರ್ತಾನ ಅವನ್ನೆಲ್ಲೋ ಒಂದು ಮಟ್ಟಕ್ಕೆ ಕರ್ಕೊಂಡೋಗಿ ಗುರುಗಳ ಪಾದಕ್ಕೆ ಹಾಕ್ರಿ, ಬಿಡು ಪಾದ ಹಿಡಿ, ಅಪ್ಪರ ಪಾದ ಹಿಡಿ, ಬಿಡ್ತೀನಂತ ಪಾದ ಬಿಡಿ ಅಂತಿರ್ತಾರೆ ಅವನಿಗೆ. ಅವ 30 ವರ್ಷದಿಂದ ಕುಡ್ಕೊಂತ ಬಂದಿರ್ತಾನ, ಒಂದು ದಿವ್ಸದಾಗ ಬಿಡ್ತಾನ. ಅವ ಗುರುಗಳಿಗೆ ಕುಡಿಸಿ ಹೋಗ್ತಾನವ ಅಷ್ಟ. ಅವ ಏನು ಬಿಡ್ತಾನ? ಮತ್ತು ಯಪ್ಪ ಇಷ್ಟು ದಿವ್ಸ ನೀ ಮಂದಿಗೆ ತೀರ್ಥ ಕೊಟ್ಟು, ಈಗ ನಾ ತೀರ್ಥ ಕೊಡ್ತೀನಿ ತಗೋ ಅಂತ. ಅಂದ್ರೆ ಈ ದುರಭ್ಯಾಸ ಬಿಡಬೇಕಲ್ಲ ಮನುಷ್ಯ. ಬಿಡಕ್ಕೆ ಸಾಧ್ಯ ಐತೇನು? ಎಷ್ಟು ಮಂದಿ ಇದಕ್ಕೆ ಪ್ರಯತ್ನ ಮಾಡಿಲ್ಲ ಹೇಳಿ. ಒಬ್ಬ ಮನ್ಯಾಗ ಮಸ್ತ್ ಕುಡ್ದು ಎಲ್ಲ ಹಾಳಾಗಿತ್ತು. ಮನ್ಯಾಗ ಹೋಗಿ ಒಂದು ದಿವ್ಸ ಸಾಯಂಕಾಲ ಗಟ್ಟಿ ಮುಖ ತಕ್ಕೊಂಡು ಭಸ್ಮ ಹಚ್ಕೊಂಡು ಕುಂತು, ಅವನ ಹೆಣ್ತಿ ಅಂದ್ಲು, ಇದು ದಿವಸ ಎಲ್ಲಿ ಹೋಗಿತ್ತಿದ್ರ ಕಳುವಲಿ, ಇವತ್ತು ನೋಡಿದ್ರೆ ಭಸ್ಮ ಹಚ್ಕೊಂಡು ಕುಂತೈತಿದು. ಹೋಗಿ ಗಪ್ಪನ ಪಾದ ಹಿಡ್ದು ಹೆಣ್ತಿದ್ದು, ಇವತ್ತಿನಿಂದ ನಾ ಕುಡಿದಿಲ್ಲ. ಆಕೆ ಖುಷಿ ಆಯ್ತು, ಬಿಟ್ಟೈತಿ ಬಿಡು ಅಂತ. ಹೋಗಿ ನೀರು ತೊಗೊಂಡು ಬರ್ತಾಳ, ಕಾಲು ನೋಡ್ಕೊತಾಳ, ಅಳದಾಳ. ಅವಾಗ ಮುದುಕಿ ಬಂತು, ಹಾಡ್ಯಾಡ್ಕೊಂಡು ಅಳತಿತ್ತಿದ್ದು. ಮಗ್ಗಲ ಮನೆ ಮುದುಕಿ ಬಂದು, ಯಾಕೆ ಅಳಕತ್ತಿ? ಇಲ್ಲ, ನನ್ನ ಗಂಡ ಕುಡಿಯೋದು ಬಿಡ್ತೀನಂತ ಪಾದ ಹಿಡ್ಕೊಂಡನ. ಅಲ್ಲ, ಚಲೋ ಆತಲ್ಲ. ಇಲ್ಲ, ನನ್ನ ಗಂಡ ಕುಡಿಯೋದು ಬಿಡ್ತೀನಂತ ಪಾದ ಹಿಡ್ಕೊಂಡನ. ಅಲ್ಲ, ಹೇಳದರ ಮಾಡು, ಅಳದರ ಮಾಡು. ಅಲ್ಲ, ನನ್ನ ಗಂಡ ಕುಡಿಯೋದು ಬಿಡ್ತೀನಂತ ಪಾದ ಹಿಡ್ಕೊಂಡನ, ಚಲೋ ಆತಲ್ಲ, ಮತ್ತೆ ಯಾಕೆ ಕಳತ್ತಿ? ಇಲ್ಲ, ಬಿಡ್ತೀನಂತ ಪಾದ ಹಿಡ್ಕೊಂಡು ಕಾಲ ನನ್ನ ಬೆಳ್ಳಿ ಚೈನ ತೊಗೊಂಡು ಹೋಗೈತದು ಅಂತ. ಬಿಟ್ಟಿಲ್ಲದು ಅಷ್ಟ. ಅಂದ್ರೆ ಮನಸ್ಸು ಹಿಂಗೆ ಮಾಡಿಸ್ತೈತಲ್ಲ, ಈ ಅಭ್ಯಾಸ ಯಾವಾಗ ಬಿಡಿಸೋದು ಈ ಮನಸ್ಸಿಗೆ?
ಗೊತ್ತಾಗಬೇಕಲ್ಲ ಒಂದು ಕ್ಷಣ ಮನುಷ್ಯನಿಗೆ. ಒಂದು ಕುಟುಂಬ ಇತ್ತು, ತಂದೆ ತೀರ್ಕೊಂಡಿದ್ದ, ತಾಯಿ ಆಸ್ಪತ್ರೆಯೊಳಗೆ ಬಿದ್ದಿದ್ಲು, ಸಣ್ಣ ಮಗು ಇತ್ತು, 5ನೇ ಕ್ಲಾಸ್ ಓದ್ತಿತ್ತು. ಅಪ್ಪ ತೀರ್ಕೊಂಡನ, ಅವ್ವ ಇನ್ನೊಬ್ಬರ ಮನ್ಯಾಗ ಕೂಲಿ ಮಾಡಿ ಮುಸ್ರಿ ಮಾಡಿ ತಿಕ್ಕಿ ಮಗನ್ನು ಓದಿಸ್ಬೇಕಂತ ತಾಯಿ ಆಸೆ, ಹಂಬಲ ತಾಯಿಗೆ. ಆದರೆ ತಾಯಿಗೆ ಆರಾಮಿಲ್ಲ, ದವಾಖಾನ್ಯಾಗ ಬಿದ್ದಾಳ ತಾಯಿ. ಈ ಹುಡುಗ ಒಂದು ಬಾರ್ನೊಳಗೆ ಕೆಲಸಕ್ಕೆ ಹೋಗಿ ಅಲ್ಲಿ ಟೇಬಲ್ ಒರೆಸೋದು, ಅವ್ರಿಗೆ ಬಾಟ್ಲಿ ತಂದಿಡೋದು, ಗ್ಲಾಸ್ ತಂದಿಡೋದು ಮಾಡ್ತಿತ್ತು. ಯಾಕ? ಅವನ ಆಸ್ಪತ್ರೆಗೆ ದವಾಖಾನೆ ತೋರ್ಸಕ್ಕೆ ದುಡ್ಡು ಬೇಕಾಗಿತ್ತು. ಮಗ ಬಾರ್ನ್ಯಾಗ ಹೋಗಿ ಕೆಲಸ ಮಾಡಕತ್ತಿತ್ತು. ಒಬ್ಬ ಯಜಮಾನ ಬಂದು ಆ ಹುಡುಗ ಕರೆದ. ಆ ಹುಡುಗ ನೋಡಕ್ಕೆ ಬಹಳ ಕ್ಯೂಟ್ ಇತ್ತು, ಆ್ಯಕ್ಟಿವ್ ಇತ್ತು, ಮುಖ ಸುಂದರ ಇತ್ತು ಹುಡುಗಂದು, ಬುದ್ಧಿವಂತಿತ್ತು ಹುಡುಗ, ಓದ್ಬೇಕಂತ ಇಚ್ಛೆ ಇತ್ತು. ಪರಿಸ್ಥಿತಿ ಬಾರ್ನೊಳಗೆ ಕೆಲಸ ಮಾಡುವಂಗೆ ಮಾಡಿತ್ತು. ಅಲ್ಲಿ ಟೇಬಲ್ ಒರೆಸೋದು, ಗ್ಲಾಸ್ ಇಡೋದು ಮಾಡ್ತಿತ್ತು. ಒಬ್ಬ ಯಜಮಾನ ಬಂದು ಕುರ್ಚಿ ಮೇಲೆ ಕುಂತಿದ್ದ, ಕುಡ್ಯಾಕ ಬಂದಿದ್ದ. ಅವನು ಬಂದ ಆ ಹುಡುಗನ ಕರೆದು ಅಂತಾನ, ನೋಡು ಇಲ್ಲಿ ಬಾ ಅಂದ, ನಿಮ್ಮಂಥ ಸಣ್ಣ ಮಕ್ಕಳು ಈ ಬಾರಿಗೆ ಕೆಲಸಕ್ಕೆ ಬರಬಾರ್ದು, ಇಲ್ಲಿ ಬರಬಾರ್ದು ನೀವು ಅಂತ. ಅವಾಗ ಹುಡುಗ ದೊಡ್ಡವನಿಗೆ ಹೇಳ್ತೈತೆ, ನೋಡು ನಮ್ಮಂಥ ಸಣ್ಣ ಮಕ್ಕಳು ಇಲ್ಲಿ ಬರಬಾರ್ದಂತ ನೀವು ಹೇಳಕತ್ತೀರಲ್ಲ, ನಿಮ್ಮಂಥ ದೊಡ್ಡವರು ಇಲ್ಲಿ ಬರೋದು ಬಿಟ್ಟಿದ್ರೆ ನಮ್ಮಂಥ ಸಣ್ಣ ಮಕ್ಕಳು ಇಲ್ಲಿಗೆ ಬರೋ ಪ್ರಶ್ನೆನೇ ಬರ್ತಿದ್ದಿಲ್ಲ ಅಂತ ಸಣ್ಣ ಮಗು. ಕಲಿಯುವುದಲ್ಲ ಮನುಷ್ಯ, ಇಂಥ ಹವ್ಯಾಸ ಬಿಡಬೇಕಲ್ಲ. ಇದು ಏನು ಮಾಡಬೇಕು? ಇದೊಂದು ಸವಾಲಿದು ಅಷ್ಟೆ. ಏನಾಗ್ತದಂದ್ರೆ ನೀವು ನೋಡಿ, ಈ ಹವ್ಯಾಸಗಳೇನದಾವ, ಹ್ಯಾಬಿಟ್ಸ್, ನಾವು ಭಾಳ ವರ್ಷಗಳಿಂದ ಇಂಥವು ಕಲ್ಕೊಂಡು ಬಂದಿರ್ತೀವಿ. ಈಗೊಂದು ಮೊಬೈಲದ್ದೈತೆ, ನೀವು ತಗೊಳ್ಳಿ, ಒಂದು ಮೊಬೈಲ್ ಇದೆ. ಒಂದು ಹುಡುಗ ಎಷ್ಟು, ಒಬ್ಬ ಯುವಕ, ಒಬ್ಬ ವಿದ್ಯಾರ್ಥಿ ಎಷ್ಟು ಪ್ರಯತ್ನ ಮಾಡ್ತಾನೆ, ನಾ ಮೊಬೈಲಿಗೆ ಅಡಿಕ್ಟ್ ಆಗೀನಿ, ಅದರಿಂದ ದೂರ ಹೋಗಬೇಕು ಅಂತ ಎಷ್ಟು ಪ್ರಯತ್ನ ಮಾಡ್ತಾನೆ. ಯಾವಾಗ ಬಿಡ್ತಾನೆ ಹೇಳಿ ಅವನು? ಒಂದು ಕ್ಷಣ ಒಬ್ಬ ವಿದ್ಯಾರ್ಥಿ ಆದವ ಒಂದು ಪುಸ್ತಕನೂ ಒಂದು ಕೈಯಾಗ ಹಿಡ್ಕೋಬೇಕು, ಒಮ್ಮೆ ಮೊಬೈಲು ಕೈಯಾಗ ಹಿಡ್ಕೋಬೇಕು, ಎರಡೂ ಹಿಡ್ಕೊಂಡು ವಿಚಾರ ಮಾಡಬೇಕು. ಏನು ವಿಚಾರ ಮಾಡೋದು ಅಂದ್ರೆ, ಒಂದು ಕಡೆ ಮೊಬೈಲ್ ಐತಿ, ಒಂದು ಕಡೆ ಪುಸ್ತಕ ಐತಲ್ಲ. ಮೊಬೈಲ್ ಹಿಡ್ಕೊಂಡ್ರ ಊರಾಗ ಮೊಬೈಲ್ ತಲೆ ತಗ್ಗಿಸಿ ತಿರುಗುವಂತೆ ಮಾಡುತ್ತದೆ, ಪುಸ್ತಕ ಹಿಡ್ಕೊಂಡ್ರೆ ಊರಾಗ ತಲೆ ಎತ್ತಿ ತಿರುಗುವಂತೆ ಪುಸ್ತಕ ಮಾಡುತ್ತದೆ ಅನ್ನೋದು ಗೊತ್ತಾಗಬೇಕಷ್ಟೆ. ಇದನ್ನು ತಿಳ್ಕೊಂಡ್ರೆ ನಮ್ಮ ಹವ್ಯಾಸಗಳನ್ನು ಬಿಡ್ಬೋದಷ್ಟೆ. ಅದಕ್ಕೆ ಈ ಹವ್ಯಾಸಗಳದವಲ್ಲ, ಇವು ಬಿಡೋದು ಹೆಂಗೆ ಅಂದ್ರೆ, ಇದನ್ನು ಏನು ಮಾಡೋದು ಅಂದ್ರೆ, ಈ ಹವ್ಯಾಸಗಳ ಜೊತೆ ಕುಸ್ತಿ ಹಿಡಿಬಾರ್ದು ನಾವು. ಈಗೊಂದು ಮನ್ಯಾಗ ಕತ್ತಲಾಗಿರ್ತೈತಿ, ಕತ್ತಲಾದಾಗ ಕತ್ತಲೆ ಹೋಗ್ಬೇಕಾದ್ರೆ ನಾವು ಬೈದ್ರ ಕತ್ತಲೆ ಹೋಗೋದಿಲ್ಲ, ಬಡದ್ರ ಕತ್ತಲೆ ಹೋಗೋದಿಲ್ಲ, ಅದ್ರ ಜೊತೆ ಗುದ್ದಾಡಿದ್ರೆ ಕತ್ತಲೆ ಹೋಗೋದಿಲ್ಲ. ಕತ್ತಲೆ ಹೋಗ್ಬೇಕಂದ್ರೆ ಏನೂ ಮಾಡೋದಿಲ್ಲ, ದೀಪ ಹಚ್ಚಬೇಕು, ಕತ್ತಲೆ ತನ್ನಷ್ಟಕ್ಕೆ ತಾನೇ ಹೋಗ್ತದೆ. ನಮಗೆ ದುರಭ್ಯಾಸಗಳನ್ನು ನಾವು ಬಿಡಬೇಕು ಅಂತಂದ್ರೆ ಅದ್ರ ಜೊತೆ ಕುಸ್ತಿ ಹಿಡಿಬಾರ್ದು. ದುರಭ್ಯಾಸ ಬಿಡುವುದೇ ಇತ್ತು ಅಂದರೆ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಂಡ್ಬಿಟ್ರೆ ಸಾಕು, ದುರಭ್ಯಾಸಗಳು ತನ್ನಷ್ಟಕ್ಕೆ ತಾನೇ ಹೋಗ್ತವೆ. ಒಳ್ಳೆಯ ಅಭ್ಯಾಸ ನಾವು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಷ್ಟೆ. ಈಗೊಂದು ಪೊಲೀಸ್ ಡಾಗ್ ಇರ್ತೈತಿ, ನೀವು ನೋಡಿ, ಮುಧೋಳ ನಾಯಿ ಅಂತಾರೆ, ಕೇಳಿರಿಲ್ಲ? ಮುಧೋಳ ನಾಯಿ ಭಾಳ ಫೇಮಸ್ ಇರ್ತೈತಿ. ಒಂದ ನಾಯಿ ಹೊಟ್ಟೆಯೊಳಗೆ 2 ಕುನ್ನಿ ಹುಟ್ಟಿರ್ತಾವೆ, ಒಂದು ದಾರ್ಯಾಗ ಹೋಗ್ತೈತಿ, ಬೀದಿ ನಾಯಿ ಆಗ್ತೈತಿ, ಒಂದು ಪೊಲೀಸರ ಕೈಯಾಗ ಸಿಗ್ತೈತಿ. ಒಂದು ದಿವಸ ಈ ಡಾಗ್ ಶೋ, ನಾಯಿಗಳ ಪ್ರದರ್ಶನ ಇರ್ತೈತಲ್ಲ, 2 ನಾಯಿಗಳು ತೊಗೊಂಬರ್ತಾರೆ. ಒಂದೇ ತಾಯಿಯೊಳಗೆ ಹುಟ್ಟಿದ 2 ಕುನ್ನಿಗಳು ಒಂದು ಪೊಲೀಸರ ಕೈಗೆ ಸಿಕ್ಕೈತಿ, ಒಂದು ಬೀದಿ ನಾಯಿ ಆಗೈತಿ. 2 ಹಿಡ್ಕೊಂಡು ನಿಂತಾರ. ಒಂದಿಷ್ಟು ಮುಂದೆ ಬಿಸ್ಕಿಟ್ ಹಾಕ್ಯಾರ. ಬಿಸ್ಕಿಟ್ ಹಾಕಿದ್ರೆ ಸ್ಟ್ರೀಟ್ ಡಾಗ್ ಇತ್ತಲ್ಲ, ಬೀದಿ ನಾಯಿ ಪಟ್ನ ತೊಗೊಂಡು ಓಡಿ ಹೋತು. ಆದ್ರೆ ಅದೇ ಪೊಲೀಸರ ಡಾಗ್ ಇತ್ತಲ್ಲ, ಅದು ಟ್ರೇನ್ಡ್ ಡಾಗ್, ಅದು ಟ್ರೇನ್ ಮಾಡಿದ ನಾಯಿ, ಅದು ಅಭ್ಯಾಸ ಮಾಡಿಸಿದ ನಾಯಿ. ಅದು ಹಂಗೆ ತಗೊಳ್ಳಿಲ್ಲ, ಅದು ಯಾವಾಗ ಪೊಲೀಸ್ ಅವನ ಕಮಾಂಡ್ ಕೊಡೋ ಮಟ್ಟ ಅನ್ನೋದು ಹೋಗಿ ತಿನ್ನಲಿಲ್ಲ ಅದು. ಹಂಗೆ ನಮ್ಮ ಮನಸ್ಸು ಬೀದಿ ನಾಯಿ ಆಗಬಾರ್ದು, ನಮ್ಮ ಮನಸ್ಸು ಟ್ರೇನ್ಡ್ ಡಾಗ್ ಆಗಬೇಕಂದಾಗ ಕರೆಕ್ಟ್ ಆಗ್ತದೆ ಅಷ್ಟೇ. ಇದು ಅಭ್ಯಾಸ. ಕೆಟ್ಟ ಹವ್ಯಾಸಗಳನ್ನು ನಾವು ಬಳಸ್ಕೊಂಡಿವಿ ಅಂದ್ರೆ ಅದು ಹ್ಯಾಬಿಟ್ ಆಗುತ್ತಷ್ಟೆ. ಹ್ಯಾಬಿಟ್ ಬಿಕಮ್ಸ್ ಕ್ಯಾರೆಕ್ಟರ್, ಕ್ಯಾರೆಕ್ಟರ್ ಬಿಕಮ್ಸ್ ಅವರ್ ನೇಚರ್, ನೇಚರ್ ಬಿಕಮ್ಸ್ ಅವರ್ ಫ್ಯೂಚರ್ ಅಷ್ಟೆ. ಒಳ್ಳೆಯ ಹವ್ಯಾಸಗಳನ್ನು ಬಳಸ್ಕೊಂಡ್ರೆ ಒಳ್ಳೆಯದು, ಕೆಟ್ಟ ಹವ್ಯಾಸ ಬಳಸ್ಕೊಂಡ್ರೆ ಕೆಟ್ಟದ್ದಷ್ಟೆ. ಅದಕ್ಕೆ ಒಳ್ಳೆಯ ಹವ್ಯಾಸಗಳನ್ನು ಅಭ್ಯಾಸ ಮಾಡೋದು ನಾವು. ಏನು ಸಂತರು ಶರಣರು ಅಂದ್ರೆ ಎಲ್ಲರೇ ಆಗ್ತಾರಂತಲ್ಲ,
ನಾನು ಕೆಟ್ಟದ್ದು ಬಿಡಬೇಕನ್ನುವ ಒಂದು ಸಂಕಲ್ಪ ಮಾಡಿದ ಕ್ಷಣವೇ ನಾನು ಸಂತ ಅಷ್ಟೆ. ಕೆಟ್ಟವನಾಗಲಿಕ್ಕೆ 60 ವರ್ಷಗಳ ಮನುಷ್ಯನಿಗೆ ಬೇಕಾಗಬಹುದು, ಸಂತನಾಗಲಿಕ್ಕೆ ನಾನು ಈ ಕ್ಷಣಕ್ಕೆ ಒಳ್ಳೆಯವನಾಗುವೆ ಅನ್ನುವ ಸಂಕಲ್ಪ ಸಾಕು, ಒಳ್ಳೆಯವನಾಗ್ತಾನೆ ಅಷ್ಟೆ. ಕೆಟ್ಟವನಾಗಲಿಕ್ಕೆ 60 ವರ್ಷ ಬೇಕಾಗ್ತದೆ, ಒಳ್ಳೆಯವನಾಗಲಿಕ್ಕೆ ಅಷ್ಟು ಬೇಕಾಗಿಲ್ಲ, ಒಂದು ಕ್ಷಣ ಸಾಕಷ್ಟೆ. ಅದಕ್ಕೆ ಮನುಷ್ಯ ಅಭ್ಯಾಸದ ಬಲ ಬೇಕು ಅಂತ. ಆಮೇಲೆ ಇನ್ನೊಂದು ವೈರಾಗ್ಯ. ವೈರಾಗ್ಯ ಅಂದ್ರೆ ನಾವೇನು ತಿಳ್ಕೊಂಡಿವಿ ಅಂದ್ರೆ, ಎಲ್ಲ ಹೆಂಡರು ಮಕ್ಕಳು ಮನೆ ಮಠ ಎಲ್ಲ ಬಿಟ್ಟು ಎಲ್ಲೋ ಹಿಮಾಲಯಕ್ಕೆ ಹೋಗಬೇಕು ಅಂತ ನಾವು ತಿಳ್ಕೊಂಡಿವಿ. ಎಲ್ಲ ಬಿಟ್ಟು ಹೋಗುವುದು ವೈರಾಗ್ಯ ಅಲ್ಲ, ಇದ್ದು ಸಾಧಿಸುವುದೈತಿಲ್ಲ ಅಷ್ಟೆ. ಎಲ್ಲಿ ಬಿಟ್ಟು ಎಲ್ಲಿ ಹೋಗವನಿ? ಹಿಮಾಲಯ ಆಲಯವನ್ನು ಬಿಟ್ಟು ಹಿಮಾಲಯಕ್ಕೆ ಹೋದ್ರು ಹಿಮಾಲಯದೊಳಗೂ ಒಂದು ಆಲಯವೇ ಐತಲ್ಲ, ಎಲ್ಲಿ ಹೋಗವನಿ ಬಿಟ್ಟು? ಶರಣರು ಇದನ್ನು ಬಹಳ ಚಿಂತನೆ ಮಾಡಿದ್ರು. ವೈರಾಗ್ಯ ಅಂದ್ರೆ ಏನು? ನಾವೇನು ತಿಳ್ಕೊಂಡಿದ್ದೀವಿ ವೈರಾಗ್ಯ ಅಂದ್ರೆ ಎಲ್ಲ ಮನೆ ಹೆಂಡರು ಮಕ್ಕಳು ಗಂಡ ಎಲ್ಲ ಆಸ್ತಿ ಪಾಸ್ತಿ ಬಿಟ್ಟು ಎಲ್ಲೋ ದೂರ ಹಿಮಾಲಯಕ್ಕೆ ಹೋಗೋದು ನಾವು ವೈರಾಗ್ಯ ಅಂತ ತಿಳ್ಕೊಂಡಿದ್ವಿ. ಒಬ್ಬ ಶರಣೆ ಮಸಣಯ್ಯಗಳ ಪುಣ್ಯಸ್ತ್ರೀ ಒಂದು ವಚನ ಬರೀತಾಳೆ, ಎಷ್ಟು ಸುಂದರವಾಗಿ ವೈರಾಗ್ಯ ಅನ್ನುವುದನ್ನು ವಿಮರ್ಶೆ ಮಾಡ್ತಾರವ್ರು. ಹಣ್ಣು ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಹೊನ್ನಿಗೂ ಲಿಂಗಕ್ಕೂ ವಿರೋಧವೇ. ಏನು ವಿರೋಧ ಐತಪ್ಪ? ಹೆಣ್ಣು ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಹೆಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ. ಮಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಮಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ. ಅಂಗ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಇಂದ್ರಿಯಗಳ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು. ಜಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಅಂಗ ಇಂದ್ರಿಯ ಜಗಕ್ಕೂ ಲಿಂಗಕ್ಕೂ ವಿರುದ್ಧವೇ. ಅಲ್ಲ, ಮಣ್ಣು ಬಿಟ್ಟು ಹನ್ನ ಬಿಟ್ಟು ಸಂಪತ್ತು ಬಿಟ್ಟು ದೇವರಿಗೆ ಒಲಿಸಬೇಕು, ದೇವನ ಒಲಿಮೆ ಆಗಬೇಕಾದ್ರೆ ದೇವನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಸಂಪತ್ತಿರಬಾರ್ದು ಅಂತ ಹೇಳ್ತಾರಲ್ಲ. ಸಂಪತ್ತಿಗೂ ದೇವನ ಒಲಿಮೆಗೂ ಏನು ಸಂಬಂಧ ಐತಿ? ಏನು ಸಂಪತ್ತಿದ್ರೆ ಏನು? ರೊಕ್ಕ ಇದ್ರೆ ದೇವ್ರ ಒಲಿಮೆ ಆಗೋದಿಲ್ಲ ಅಂತ ಏನೈತಿ ಇದು? ರೊಕ್ಕ ಬಿಡಬೇಕು ಸಂಪತ್ತು ಬಿಡಬೇಕು ಅಂದ್ರೆ ದೇವನ ಸಾಕ್ಷಾತ್ಕಾರ ಆಗ್ತೈತಿ ಅಂತ ಎಲ್ಲೈತಿ? ಅವ್ರು ಎಷ್ಟು ಸುಂದರವಾದ ಮಾತು ಹೇಳ್ತಾರೆ ಅಂದ್ರೆ, ವೈರಾಗ್ಯ ಅಂದ್ರೆ ಯಾವುದು? ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು ಕೋಪದ ಮುನಿಸನರಿದೊಡೆ ಕಾಣುವುದು, ಮರದಡೆ ಕಾಣದು, ಅರಿವಿನಿಂದ ಸುಖವು ನಮ್ಮ ಮಸಣಯ್ಯ ಪ್ರಿಯ ಗಜೇಶ್ವರ ಲಿಂಗ. ಎಷ್ಟು ಚಂದ ಅವರು ವಿಮರ್ಶೆ ಮಾಡ್ತಾರೆ. ವೈರಾಗ್ಯ ಅಂತ ಯಾವುದಕ್ಕೆ ಅನ್ಬೇಕಂದ್ರೆ, ಹೊನ್ನ ಬಿಡುವುದು ವೈರಾಗ್ಯ ಅಲ್ಲ. ವೈರಾಗ್ಯ ಅಂದ್ರೆ ದುಡ್ಡು ಬಿಡುವುದು ವೈರಾಗ್ಯ ಅಲ್ಲ. ಇನ್ನೊಬ್ಬರ ದುಡ್ಡಿಗೆ ಆಸೆ ಮಾಡ್ದಂಗಿದ್ದಿ ಅಂದ್ರೆ ಇದು ನಿಜವಾದ ವೈರಾಗ್ಯ ಅಷ್ಟೆ. ವೈರಾಗ್ಯ ಅಂದ್ರೆ ದುಡ್ಡು ಬಿಡುವುದಲ್ಲ, ಇನ್ನೊಬ್ಬರ ದುಡ್ಡು ನೋಡಿ ಬಿಡುವುದು, ಇನ್ನೊಬ್ಬರ ದುಡ್ಡಿಗೆ ಆಸೆ ಮಾಡ್ದಂಗಿದ್ದಿ ಅದು ವೈರಾಗ್ಯ. ಹೆಣ್ಣ ಬಿಡುವುದು ವೈರಾಗ್ಯ ಅಲ್ಲ. ನಿನ್ನ ಕೈ ಹಿಡಿದ ಧರ್ಮ ಪತ್ನಿಗೆ ಮೋಸ ಮಾಡದಂಗೆ ಬದುಕದಿ ಅಂದ್ರೆ ನೀನು ನಿಜವಾದ ವೈರಾಗ್ಯವಂತ ಅಷ್ಟೆ. ಏನು ನಾಟಕ ನೋಡಕ್ಕೆ ಹೋಗ್ಯಾನ, ಹೋಗಿ ಬಣ್ಣ ಹಚ್ಚಿಕೊಂಡವ್ರು ನೋಡಿ ಮನೆಯವ್ರು ಸರಿಗಿಲ್ಲ ಅಂದ. ನಾಟಕ ನೋಡಿ ಹೋದ, ಬಂದು ಮನೆಗಂತನ ಮನೆಯವ್ರು ಸರಿಗಿಲ್ಲ. ಒಂದು ಕ್ಷಣ ವಿಚಾರ ಮಾಡಬೇಕಾಗಿತ್ತಲ್ಲ, ಬಣ್ಣ ಹಚ್ಚಿಕೊಂಡವ್ರು ಯಾರು? ನಿನ್ನ ಬದುಕಿಗೆ ಬಣ್ಣ ಕೊಟ್ಟವ್ರು ಯಾರು? ಹಚ್ಚಿಕೊಂಡು ಬಣ್ಣ ಹೋಗ್ತೈತಿ, ಬದುಕು ಕೊಟ್ಟವ್ರು ನಿನ್ನ ಜೊತೆಗಿರ್ತಾರನ್ನುವ ಸತ್ಯ ಗೊತ್ತಾತು. ವೈರಾಗ್ಯ ಅಷ್ಟೇ. ಮಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕು. ಏನು ಮಣ್ಣು ಬಿಟ್ಟು ವೈರಾಗ್ಯ ಆಗಬೇಕಂತೇನಿಲ್ಲ. ಇನ್ನೊಬ್ಬರು ಭೂಮಿ ಬೆಳೀತು ಅಂದ್ರೆ ಅದನ್ನು ನೋಡಿ ಸಂತೋಷ ಪಡುವುದು ವೈರಾಗ್ಯ ಅಷ್ಟೇ. ನನ್ನ ಭೂಮಿ ಬೆಳೆದಿಲ್ಲ, ಇನ್ನೊಬ್ಬರು ಭೂಮಿ ಬೆಳೆದೈತೆಲ್ಲ ನೋಡಿ ಸಂತೋಷ ಪಡಬೇಕು. ಅವ ಬೆಳೆದಾನಂತ ತಿಳ್ಕೊಂಡು ಅವನು ಹೊಲದಾಗ ಹೋಗಿ ನಿಂಬೆ ಹಣ್ಣು ಒಗದಿ ಅಂದ್ರೆ ನಿಂದು ವೈರಾಗ್ಯ ಕೆಟ್ಟದಷ್ಟೆ. ದೇವರು ಅವನಿಗೆ 10 ಚೀಲ ಬೆಳೆಯುವ ಶಕ್ತಿ ಕೊಟ್ಟನಲ್ಲಪ್ಪ ಭಗವಂತ, ನನಗೆ ಮುಂದಿನ ವರ್ಷ 15 ಚೀಲ ಬೆಳೆಯುವ ಶಕ್ತಿ ತೋಳಿಗೆ ಕೊಡುವಂದೇನು ನಿಜವಾದ ರೈತ. ಇದು ವೈರಾಗ್ಯ ಅಷ್ಟೇ. ಅಲ್ಲಿ ಏನು ಜಗತ್ತು ಬಿಟ್ಟು ಎಲ್ಲಿ ಹೋಗವನೇನು? ದೇಹ ಬಿಟ್ಟು ಎಲ್ಲಿ ಹೋಗವ? ಇಂದ್ರಿಯ ಬಿಟ್ಟು ಜಗತ್ತನ್ನು ಬರಲಿಕ್ಕೆ ಸಾಧ್ಯ ಐತೇನು? ಇಲ್ಲಿ ಏನೂ ಬಿಡುವುದಿಲ್ಲ, ಅರಿಯುವುದಷ್ಟೇ ಇಲ್ಲಿ ಇರುವುದು. ಇದು ಕಾರಣ ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು. ಬಿಟ್ಟು ಎಲ್ಲಿ ಹೋಗವದಿ ಹೇಳಿ ನೀನು?
ಈ ಜಗತ್ತು ಬಿಟ್ಟರೆ ಎಲ್ಲಿ ಹೋಗಾಮದಿ, ಹೋಗಾವ ಎಲ್ಲಿ ನೀನಂತ. ಈಗ ಅಂತಿರ್ತಾವೆ ನೋಡ್ರಿ ಮನ್ಯಾಗ ಗಂಡ್ಮಕ್ಳು, ಈಗ ಹಿಂಗೇನ್ರ ಅಂತಂದ್ರೆ ಹೋಗೇ ಬಿಡ್ತೀನಿ ನೋಡಿ ನಾ ಕಡೆ ಅಂತ ಅಂತಿರ್ತಾರಿಲ್ಲ ಮನ್ಯಾಗ. ಒಮ್ಮೆ ಅಂದು ನೋಡ್ರಿ ನೀವು ಅನ್ನೋದಿಲ್ಲ ಅದಕ್ಕೆ ಅಂತಿರ್ತಾರೆ ಅವ್ರು. ನಾ ಹಿಂಗಾದ್ರೆ ಮನೇನ ಬಿಟ್ಟು ಹೋಗಿ ನೋಡಿ ಅಂತಿರ್ತಾರೆ. ಹೋಗನ್ರಿ ಒಮ್ಮೆ, ಎಲ್ಲಿಗೆ ಹೋಗೋದಿಲ್ಲ ಅವು. ಒಬ್ಬ ಅಂದಂತ ಏನೋ ಮನ್ಯಾಗ ಒಂದು ತೊಂದರೆ ಆಯ್ತು ಅಂದ ಕೂಡಲೇ ಬಂದು ಮನೆಗೆ ಬಂದು, ಈಗ ಹಿಂಗೆ ನೀವು ಮಾಡಿದೆ ಅಂದ್ರೆ ಹೋಗೇ ಬಿಡ್ತೀನಿ ನೋಡಿ ನಾನಂತ. ಆಕೆ ಭಾಳ ದಿವ್ಸ ಕಾದು ತೆಲಿಗೆ ತಾಪಾಗಿ ಆಕೆಗೂ ಒಂದು ದಿವ್ಸ ಹೋಗ ಕಡೆ ಅಂದ್ಲಕ್ಕೆ. ಇದು ಹೋಗ್ತೀನಿ ಅನ್ನೋದು ಅಷ್ಟಾಗಿ ಗೊತ್ತಿತ್ತು, ಹೋಗಂದ ಕೂಡಲೇ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿದ್ದಿಲ್ಲ ಇದಕ್ಕೆ. ಹೋಗಂದ್ಲು ಬಂದು ಕಟ್ಟಿಗೆ ಕುಂತಿದ್ದು, ಬೆಳಿಗ್ಗೆ ಎದ್ದು ಕೂಡಲೇ ಜಗಳ ತೆಗೆದಿತ್ತು. ಅಕ್ಕಿಗೂ ಸಾಕಾಗಿ ಹೋಗಿತ್ತ. ಮಸ್ತ್ ಅಂಗಡಿಗೆ ಹೋಗಿ ಹಸೆ ಹಿಟ್ಟ ಮೆಣಸಿನಕಾಯಿ ಮಂಡಕ್ಕಿ ತಂದು ಮಸ್ತ್ ಒಗ್ಗರಣೆ ಮಿರ್ಚಿ ಮಾಡಿ ವಾಸನೆ ಬಡಿಯುವಂಗೆ ಅದು ಹೋಗಿ ಹೊರಗೆ ದೂರ ಬೆನ್ನು ಕಟ್ಟಿಗೆ ಕುಂತಿತ್ತು. ಕಮ್ಮಗೆ ತಿನ್ಲಕ್ಕೆ, ಅದಕ್ಕೇನು ಒಳಗೆ ಬಾನ್ಲಿಲ್ಲ. ಅದು ಹುಚ್ಚ ಇಷ್ಟು ಮಬ್ಬಿತ್ತಲ್ಲ, ಎದ್ದು ಕೂಡಲೇ ಜಗಳ ತೆಗೆದಿತ್ತದು. ಗಂಡ್ಮಕ್ಳಿಗೆ ನಿಮಗೊಂದಿಷ್ಟು ಟಿಪ್ಸ್ ಹೇಳ್ತೀನಿ ನಾನು. ಜಗಳ ತೆಗಿಬೇಕು, ಎದ್ದು ಕೂಡಲೇ ತೆಗಿಬಾರ್ದು, ನಾಷ್ಟ ಆದಮೇಲೆ ತೆಗಿಬೇಕಷ್ಟೆ. ಇದು ಹುಚ್ಚು ಗೊತ್ತಿರಲಿಲ್ಲ, ಎದ್ದು ಕೂಡಲೇ ಜಗಳ ತೆಗೆದು ಹೋಗ್ತೀನಂತ ಅವ್ರು ಹೋಗಂದ್ರು. ಕಟ್ಟಿ ಮೇಲೆ ಕುಂತು ಅವರೆಲ್ಲ ಕಮ್ಮಗೆ ಶಿಸ್ತು ನಾಷ್ಟ ಮಾಡಿ ತಿಂದು ಕಟ್ಕೊಂಡು ಹೊಲಕ್ಕೆ ಹಂಗೆ ಹೋಗಲಿಲ್ಲ, ಮತ್ತೆ ಕೀಲಿ ಹಾಕ್ಕೊಂಡು ಹೋದ್ರು ಅವರು. ಇದು ಮತ್ತೆಲ್ಲರ ಒಳಗೆ ಬಂದೆತ್ತಂದು ಕಟ್ಟಿ ಮೇಲೆ ಕುಂತು ಅಷ್ಟ ಕುಂತು ಏನು ಮಾಡ್ತೈತೆ ಅಲ್ಲಿ. ಓಣ್ಯಾಗ ಯಾರು ಕೊಡ್ತಾರೆ, ಎಲ್ಲರೂ ಹೊಲಕ್ಕೆ ಹೋದ್ರು ಬಿಸಿಲಾಗ. ಆ ಹೊಲಕ್ಕೆ ಹೋದ್ಲು, ಇದು ಅಡ್ಡಾಡ್ಕೊಂತ ಆ ಕಡೆ ಈ ಕಡೆ ಅಡ್ಡಾಡ್ಕೊಂತ ಬಿದ್ದು ಮಂದಿ ಚುಟ್ಟ ಸೇದ್ಕೊಂತ ಹನುಮಂದಿಯವ್ರ ಗುಡಿ ಕಡೆ ಬಂದು ಸಾಯಂಕಾಲ 6 ಗಂಟೆ ಆಗಿತ್ತು. ನೀರಿಲ್ಲ ಕೂಳಿಲ್ಲ. ಆ ಕಡೆ ಓಣ್ಯಾಗಿಂದ ಒಂದು ಹುಡುಗ ಬಂದು ಕೂಡಲೇ ಆ ಹುಡುಗ ಕೇಳ್ತಂತ, ಅಲ್ಲ ತಮ್ಮ ನಿಮ್ಮ ಅಕ್ಕ ಏನಾರ ಕೇಳಲ್ಲ ನನಗೆ. ಇಲ್ಲಿ ಬಿಡು ಮಮ್ಮಿ, ಒಟ್ಟ ಕೇಳಿಲ್ಲ, ಒಟ್ಟ ಕೇಳಿಲ್ಲ. ಅಲ್ಲಿ ಕೇಳಿಲ್ಲ ಅಂದ್ರೆ ಕೇಳಿಲ್ಲ, ಮತ್ತು ಒಟ್ಟ ಕೇಳಿಲ್ಲ ಅನ್ನೋದೇನೈತೆ ಅದು, ಕೇಳಿಲ್ಲ. ಇದು ಆ ಕಡೆ ಈ ಕಡೆ ನೋಡ್ತಿ, ರಾತ್ರಿ ಊಟ ಇಲ್ಲ. ಮಠಕ್ಕೆ ಹೋತು, ಊರಾಗೊಂದು ಮಠ ಇತ್ತಲ್ಲ. ಅವನು ಮುಖ ನೋಡಿದ ಕೂಡಲೇ ಕೇಳಿದ್ರು, ಜಗಳಾಡಿ ಬಂದಿಲ್ಲ ಮನ್ಯಾಗ ನೀನು. ಅವ್ರು ನೋಡಿದ್ರೆ ಗೊತ್ತಾಕೈತೆ ಅವರು ಏನಿರ್ತೈತಿ ಮಠದಾಗ ಹಂಗೆ ಮೊಕ್ಕೊಂತ ಬೆಳಿಗ್ಗೆ ಎದ್ದು ಕೂಡಲೇ ಕಸ ಹೊಡೆಸಿದ್ರು, ಹೆಂಡಿ ಕಸ ಹೊಡೆಸಿದ್ರು, ಆ ಮಠದ ತೋಟಕ್ಕೆ ನೀರು ಹರಿಸಿದ್ರು, ಗಳೆ ಹೊಡೆದು ಬಾ ಅಂದರು. 12 ಗಂಟೆ ಆಯ್ತು, ಬಿಸಿಲಾಗ ಬಂದು ನೋಡ್ತೈತಿ. ಹೊಟ್ಟೆ ಹಸ್ದಿತ್ತು, 2 ದಿವ್ಸ ಊಟ ಇರಲಿಲ್ಲ. ಹೊಟ್ಟೆ ಹಸ್ದಿತ್ತು. ದಾಸೋಕದಾಗ ಹೋತು. ಅಲ್ಲೇನಿರ್ತಿತ್ತು, ಕಜ್ಜಾಯದ ರೊಟ್ಟೆಲ್ಲಿ ಅಲ್ಲೇನಿತ್ತು, ಕಜ್ಜಾಯದ ಕಟ್ಟಿ ರೊಟ್ಟಿ ಖಾರಪುಡಿ ಹಾಕ್ಕೊಂಡು ಕುಂತಿತ್ತು. ಗುರುಗಳು ಬಂದರು, ನೋಡೋತಮ್ಮ ಬೆಳಿಗ್ಗೆ ಎದ್ದು ಕಸ ಹೊಡೆದು, ನೇಗಲ ಹೊಡೆದು, ಗಳೆ ಹೊಡೆದು, ನೀರು ತಂದು ಹಾಕಿದೆ, ಸಗಣಿ ಕಸ ಬಳದಿ, ಇಷ್ಟು ಕೆಲಸ ಮಾಡಿ ಇಲ್ಲಿ ಮಠದಾಗ ಕಟ್ಟಿ ರೊಟ್ಟಿ ಅನ್ನೋದೇನಿತ್ತು. ಇಷ್ಟ ಕೆಲಸ ಮಾಡಿದ್ರೆ ಮನ್ಯಾಗ ಪಾಪ ಹೆಣ್ಮಕ್ಳು 2 ಬಿಸಿ ರೊಟ್ಟಿ ಮಾಡಿ ಕೊಡ್ತಿದ್ವಲ್ಲ, ಇಲ್ಯಾಕೆ ಬರಕ್ಕೆ ಹೋಗಿದ್ದು ನೀನು? ಹೋಗವೆಲ್ಲಿ ನೀನು? ಅಷ್ಟು ಇರುವುದಷ್ಟೇ, ಇಲ್ಲೆಲ್ಲಿ ಬಿಟ್ಟು ಹೋಗುವುದಿಲ್ಲ. ಪರಮ ಕರುಣಿ, ಪರಂಜ್ಯೋತಿ, ಪರಮ ಕರುಣಿ, ಪರಮ ಶಾಂತನೆಂಬ ಲಿಂಗವು. ಪರಂಜ್ಯೋತಿ ದೇವ ಅದಾನಲ್ಲ, ಅವ ಪರಂಜ್ಯೋತಿ ಅವ. ಈಗ ನೀವು ಈ ದೀಪದ ಬೆಳಕೈತಿ, ಈ ಕತ್ತಲಿತ್ತು ಅಂದ್ರೆ ನಮಗೆ ಸೂರ್ಯ ಬಂದಂದ್ರೆ ಬೆಳಕಾಗ್ತೈತಿ. ಅಂದ್ರೆ ಸೂರ್ಯನ ಬೆಳಕಿನೊಳಗೆ ವಸ್ತುಗಳು ಕಾಣ್ತಾವ ನಮಗೆ, ಹೌದಲ್ಲ? ಸೂರ್ಯನ ಬೆಳಕಿನೊಳಗೆ ವಸ್ತುಗಳು ಕಾಣ್ತಾವ. ಈಗ ಒಬ್ಬ ವ್ಯಕ್ತಿ ತೀರ್ಕೊಂತಾನೆ, ಬೆಳಕಿನಿಂದ ಅಷ್ಟೇ ವಸ್ತುಗಳು ಕಾಣೋದಿಲ್ಲ, ಕಣ್ಣಿನಿಂದಷ್ಟೇ ವಸ್ತುಗಳು ಕಾಣೋದಿಲ್ಲ. ಈಗ ನೀವು ವಸ್ತುಗಳು ಕಾಣಬೇಕಾದ್ರೆ ಬರೀ ಹೊರಗಿನ ಬೆಳಕು ಅಷ್ಟೇ ಸಾಲದು, ಕಣ್ಣಿದ್ರೆ ಅಷ್ಟೇ ಸಾಲದು. ಈಗ ಒಬ್ಬ ವ್ಯಕ್ತಿ ತೀರ್ಕೊಂಡನಂತ ತಿಳ್ಕೊಡ್ರಿ ನೀವು. ತೀರ್ಕೊಂಡಾಗ ಹೊರಗೆ ಸೂರ್ಯನ ಬೆಳಕು ಐತೆ ಇಲ್ಲೋ? ಸೂರ್ಯನ ಬೆಳಕಿದ್ರೆ ಮತ್ತೆ ಯಾಕೆ ವಸ್ತುಗಳು ಕಾಣುವಲ್ಲ ಅವನಿಗೆ? ಕಣ್ಣೈತೆ ಇಲ್ಲ, ಕಣ್ಣೈತೆ ಇಲ್ಲ, ಮತ್ತೆ ಯಾಕೆ ಕಾಣಬಾರ್ದು? ಬೆಳಕು ಐತಿ. ಅವ್ರ ಮನ್ಯಾಗ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳ್ತಿರ್ತಾರೆ ನೋಡ್ರಿ. ಯಾರೇ ಅವ್ರ ಫ್ರೆಂಡ್ ಸರ ತೊಗೊಂಬಂದ್ರೆ, ನಿಮ್ಮ ಸ್ನೇಹಿತ ಬಂದಿದ್ದ ನೋಡ್ರಿ, ಬಿಟ್ಟ ಇರ್ತಿದ್ದಿಲ್ಲ, ನೀವು ಕಣ್ಣರ ತೆಗಿರಿ ಅಂತ ಇವ್ರು ಹಾಡಾಡ್ಕೊಂಡು ಹತ್ತು ಕೂಡಲೇ ಅಕಸ್ಮಾತ್ ಅವ ಕುಂತವ್ ಕಣ್ಣು ತೆಗೆದ್ರೆ ಇವರಿಬ್ರು ಕಣ್ಣು ಮುಚ್ಚಬೇಕಾಗ್ತದೆ. ಅಂದ್ರೆ ವಸ್ತುಗಳು ಕಾಣೋದು ಬರೀ ಸೂರ್ಯನ ಬೆಳಕಿನಿಂದಲ್ಲ, ನಿನ್ನೊಳಗೊಂದು ಬೆಳಕೈತಿ. ಆ ವಸ್ತುವನ್ನ, ಸೂರ್ಯನ ಬೆಳಕನ್ನು ಎರಡೂ ತೋರಿಸಿದ ದೇವನ ಬೆಳಕೈತಲ್ಲ, ಅದು ಪರಂಜ್ಯೋತಿ. ಅದು ನಿನ್ನೊಳಗೈತದು ಅಷ್ಟೆ. ಪರಂಜ್ಯೋತಿ ಪರಮ ಕರುಣಿ ಯಾರು? ದೇವ. ಈಗೊಬ್ಬ ಬಡ್ಡಿ ಸಾಲ ಕೊಟ್ಟಿರ್ತಾನೆ ನಮಗೆ, ಬಡ್ಡಿಗೆ ಬಡ್ಡಿ ಹಚ್ಚಿ, ಮತ್ತೆ ಚಕ್ಕರ ಬಡ್ಡಿ ಹಚ್ಚಿ, ಅದಕ್ಕೊಂದು ಬಡ್ಡಿ ಹಚ್ಚಿ, ಒಟ್ಟ ಬಿಡೋದಿಲ್ಲ, ನಮಗೆ ಹಿಂಡಿ ಹಿಪ್ಪಿ ಮಾಡೇ ಬಿಟ್ಟಿರ್ತಾನೆ ನಾವು.
ಕೊಟ್ಟಿಂದ ಒಟ್ಟು ಬಿಡೋದಿಲ್ಲ, ಒಂದಿಬ್ಬರಿಗೆ ಹೆಚ್ಚ ಬಿಟ್ಟಿರ್ತಾನೆ, ನೀವು ವಸೂಲು ಮಾಡ್ಕೊಂಬರ್ರಿ ಅಂತ. ಮತ್ತು ಅವರು ಭಾಳ ತಾಪಾಗಿ ಇನ್ನೊಂದು ಸಲ ಬಂದೆ ಅಂದ್ರೆ ಬಾಟ್ಲಿ ತೋರಿಸ್ತಾರೆ ಅವ್ರು, ಈಗ ನಿನ್ನ ಹೆಸರು ಬರೆದಿಟ್ಟ. ಅವಾಗ ಅವ ಏನಂತಾನ, ಕೊನೆಗೆ ಕೊಡ್ಲಾರ್ದಂಗೆ ಆದ ಕೂಡಲೇ ದೇವ್ರಿಗೆ ಮುಟ್ತಂತ ತಿಳ್ಕೊಂತೀನಿ ತಗೊಂಡು, ಯಾವಾಗ ಕೊಡ್ಲಾರ್ದಂಗೆ ಆದಾಗ. ಅಂದ್ರೆ ನಾವು ಬಡ್ಡಿ ಕೊಟ್ಟಿದ್ದು ಬಡ್ಡಿಗೆ ಚಕ್ರ ಬಡ್ಡಿ ಹಚ್ಚಿ ತಗೊಂಡಿವಿ. ಮ್ಯಾಲಿರುವ ದೇವರದನಲ್ಲ, ನಮಗೆ ಜೀವನ ಕೊಟ್ಟಾನ, ಜಗತ್ತು ಕೊಟ್ಟಾನ, ಎಲ್ಲ ಕೊಟ್ಟು ಸಹಿತ ಸುಮ್ಮನೆ ಏನೂ ಪಡಿಲಾರ್ದಂಗೆ ಮರೆತು ಕುಂತಾನಲ್ಲ, ಅವ ಪರಮ ಕರುಣಿ ಅಷ್ಟೇ. ದೇವ ಪರಮ ಕರುಣಿ, ಪರಮಶಾಂತನೆಂಬ ಲಿಂಗವು. ಆ ಪರಮ ಶಾಂತನೆಂಬ ಲಿಂಗ ಅದು ಐತಲ್ಲ, ಶಾಂತ ಐತದ. ನಾ 2 ಮನೆ ಕಟ್ಟಿನಿ, ಒಂದು ಮನೆ ಕಟ್ಸಕ್ಕೆ ಕುರಿ ಕೋಣ ಬಿತ್ತಂತೀವಿ ನಾವು. ಅವ ಈಜಿ ಜಗತ್ತು ಕಟ್ಟಿದ್ರು ಎಷ್ಟು ತಣ್ಣಗೆ ಕುಂತಾನೆ, ಯಾರಿಗಾರ ಗೊತ್ತಾಗೇನೇನು ಮಾಡ್ದವೆಲ್ಲದನಂತ ತಿಳ್ಕೊಂಡು. ಎಲ್ಲವನ್ನು ಮಾಡಿಯೂ ಸಹಿತ ತಣ್ಣಗೆ ಯಾರು ಕುಂದಿರ್ತಾರಲ್ಲ ಅವರಿಗೆ ದೇವರು ಅಂತ ಕರೀತಾರೆ. ಹಂಗೆ ಕೂಡುವುದು ವೈರಾಗ್ಯ ಅಷ್ಟೆ. ಎಲ್ಲವನ್ನು ಮಾಡಬೇಕು, ಮಾಡಿ ಮರೆಯುವುದಷ್ಟೆ. ದೇವನ ಮೇಲೆ ಇಲ್ಲೆಲ್ಲಿ ಬಿಟ್ಟು ಹೋಗುವುದೇನೂ ಇಲ್ಲ ಜಗತ್ತಿನೊಳಗೆ, ಅರಿವಿನಿಂದ ಒದಗಿದ ಸುಖವು ಅಷ್ಟೆ. ಇಲ್ಲಿ ಯಾವುದನ್ನು ಬಿಡುವುದಿಲ್ಲ. ಇದನ್ನು ತಿಳ್ಕೊಳ್ಳುವುದಿಷ್ಟೇ, ಇದೆಲ್ಲವೂ ಭಗವಂತ ನಿನ್ನ ಕೃಪೆ, ನಿನ್ನ ಪ್ರಸಾದ ಅಂತ ತಿಳ್ಕೊಂಡು ಇಲ್ಲಿ ಬದುಕುವುದೇ ನಿಜವಾದ ವೈರಾಗ್ಯ ಅಷ್ಟೆ. ಇದನ್ನು ಬಿಟ್ಟರೆ ಏನೂ ಇಲ್ಲ. ಜೀವನದಲ್ಲಿ ಸಾಧಿಸಬೇಕಾದದ್ದು 2, ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ. ಅಭ್ಯಾಸ ಅಂದ್ರೆ, ವೈರಾಗ್ಯ ಅಂದರೆ ಯಾವುದು ಕೆಟ್ಟದ್ದಿದೆ ಅದನ್ನು ನಿಲ್ಲಿಸೋದು, ಯಾವುದು ಒಳ್ಳೆಯದಿದೆ ಅದನ್ನು ಪುನಃ ಪುನಃ ಪ್ರಯತ್ನ ಮಾಡೋದು ಅಭ್ಯಾಸ ಅಷ್ಟೆ. ಈಗ ನೀವು ಹೋಗ್ತಿರ್ತೀರಿ, ಹೋಗುವಾಗ ಟ್ರಾಫಿಕ್ ಜಾಮ್ ಆಗ್ತೈತಿ. ಟ್ರಾಫಿಕ್ ಜಾಮ್ ಆದಾಗ ಸರ್ಕಲ್ನೊಳಗೊಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ನಿಂತಾರೆ. ಸರ್ಕಲ್ಲಿಗೆ ನಿಂತವರು ಸರ್ಕಲ್ ಇನ್ಸ್ಪೆಕ್ಟರ್ ನಿಂದಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದ್ರೆ, ಟ್ರಾಫಿಕ್ ಜಾಮ್ ಆಗ್ತೈತಿ ಅಂತ ತಿಳ್ಕೊಂಡು ಒಂದು ಕಡೆ ಹಿಂಗೆ ಕೈ ಮಾಡಿ ಸ್ಟಾಪ್ ಅಂತಿರ್ತಾರೆ, ಇನ್ನೊಂದು ಕಡೆ ಕೈ ಮಾಡಿ ಒಳಗೆ ಬರ್ರಿ ಅಂತ ಅಲೋ ಮಾಡ್ತಿರ್ತಾರೆ. ಹಂಗೆ ನನ್ನ ಗೈಡೆಡ್ ಮೈಂಡ್, ವಿವೇಕಶೀಲ ಮನಸ್ಸು ಒಳಗಿದ್ದು ಏನು ಕೆಟ್ಟದ್ದು ಬರ್ತೈತಲ್ಲ, ಈ ಮನಸ್ಸನ್ನೋದೇ ಒಂದು ಸರ್ಕಲ್ ಇದ್ದಂಗಿದು. ಇನ್ನು ನಮಗೆ ಬೇಡಾದ ವಿಷಯಗಳು ಬರ್ತಾವ, ಬೇಡಾದ ವಿಷಯಗಳು ಬರ್ತಿರ್ತಾವ. ಇದೊಂದು ಸರ್ಕಲ್, ಇದು ಮನಸ್ಸು. ಇಲ್ಲಿ ನನ್ನ ಗೈಡೆಡ್ ವಿವೇಕಶೀಲ ಮನಸ್ಸೇನಿದೆ, ಇದೇ ಸರ್ಕಲ್ ಇನ್ಸ್ಪೆಕ್ಟರ್. ಇದು ಏನು ಕೆಟ್ಟದ್ದು ಬರ್ತಿರ್ತಾವಲ್ಲ, ಒಂದು ಸ್ವಲ್ಪ ಸ್ಟಾಪ್ ಅಂತ ಕೈ ಮಾಡಬೇಕು. ಇದು ವೈರಾಗ್ಯ. ಏನು ಚಲೋದು ಬರ್ತೈತೆಲ್ಲ ಬಂದಿದ್ದು ಒಳಗೆ ಬರಲಿ ಅಂತ ಬಿಟ್ಕೊಂತಿರಬೇಕು. ಇದೇ ಅಭ್ಯಾಸ. ಇದು ಅಭ್ಯಾಸ ವೈರಾಗ್ಯಗಳ ಬಲ. ಇದು ಜೀವನದ ತುಂಬ ನಮ್ಮ ಮನಸ್ಸು ನಮ್ಮ ಆಧೀನದೊಳಗೆ ಇರಬೇಕಾಗಿತ್ತು. ಅಂದ್ರೆ ಅಭ್ಯಾಸ, ವೈರಾಗ್ಯ. ಚಲೋದು ಒಳಗೆ ಕರ್ಕೊಳ್ಳೋದು, ಕೆಟ್ಟದ್ದನ್ನು ನಿಲ್ಲಿಸುವುದೇ ಅಭ್ಯಾಸ. ಇದು ನಿರಂತರವಾಗಿ ನಡೆಯಬೇಕು. ಮನಸ್ಸು ಸಮಾಧಾನಕ್ಕೆ ಬರ್ತೈತಿ ಅನ್ನೋದು ಹಿರಿಯರ ಅಭಿಪ್ರಾಯ ಇದು.